ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟ್ 13 ಮಂತ್ಸ್ ಪ್ಲಾನ್ ಫಾರ್ UPSC ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಇನ್ನ 2026 ಇನ್ನ 13 ತಿಂಗಳು ಏನಿದೆ, 13 ತಿಂಗಳಿಗೆ ನಮ್ಮ ಪ್ರಿಪ್ರೇಷನ್ ಹೇಗಿರ್ಬೇಕು, ಸ್ಟ್ರಾಟಜಿ ಹೇಗಿರ್ಬೇಕು, ಟೈಮ್ ಟೇಬಲ್ ಹೇಗಿರ್ಬೇಕು, ಯಾವ ಸೋರ್ಸ್ ಅನ್ನ ರೆಫರ್ ಮಾಡಬೇಕು, ಮತ್ತೆ ಮೆಂಟರ್ಶಿಪ್ ಏನಾದ್ರು ಸ್ಟಾರ್ಟ್ ಮಾಡಿದ್ದೀರಾ, ಮೆಂಟರ್ಶಿಪ್ ನ ಡೀಟೇಲ್ಸ್ ಏನು, ಫೌಂಡೇಶನ್ ಕೋರ್ಸ್ ನ ಡೀಟೇಲ್ಸ್ ಏನು, ಎಲ್ಲವನ್ನ ಈ ಒಂದು ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಶುರು ಮಾಡ್ತಾ ಬರೋಣ. ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ ಜೊತೆಗೆ ಮೆಂಟರ್ಶಿಪ್ ನ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್, ಅಂಡರ್ಸ್ಟ್ಯಾಂಡಿಂಗ್ ದ ಫೈನಲ್ ಗೇಮ್. UPSC ಅಂತಕ್ಕಂತಹ ಒಂದು ಗೇಮ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಆಗಲಿ, PSI ಅಥವಾ KS ಅಥವಾ ಯಾವುದೇ ಆಗಲಿ, CDS, ಫಸ್ಟ್ ಗೇಮ್ ಅನ್ನ ಅರ್ಥ ಮಾಡ್ಕೋಬೇಕು. ಗೇಮ್ ಅನ್ನ ಅರ್ಥ ಮಾಡ್ಕೊಂಡ ನಂತರ ಈಸಿ ಆಗ್ತಾ ಹೋಗುತ್ತೆ ಆ ಗೇಮ್ ಅಲ್ಲಿ ನಾವ್ ಹೆಂಗ್ ಆಟ ಆಡ್ಬೇಕು ಅಂತ ಹೇಳಿ. ಸೊ ಇದನ್ನ ನಾನು ನಿಮ್ಮನ್ನ ಎದುರಿಸ್ಲಿಕ್ಕೆ ಹೇಳ್ತಾ ಇಲ್ಲ, ರಿಯಾಲಿಟಿಯನ್ನ ಫಸ್ಟ್ ಮಾತಾಡ್ತಾ ಹೋಗೋಣ. ನಮಗೆ ಫಸ್ಟ್ ಗೇಮ್ ಅರ್ಥ ಆಗಿದೆ ಅಂದ್ರೆ ಆಮೇಲೆ ಪ್ರಿಪ್ರೇಷನ್ ಈಸಿ ಆಗ್ತಾ ಹೋಗುತ್ತೆ. ಯಾರು ಕೂಡ ಫಸ್ಟ್ ಸ್ಲೈಡ್ ಅಲ್ಲೇ ನೋಡಿ ಯಾರು ಎದುರ್ಕೋಬೇಡಿ. ನೋಡಿ, 10 lakh ಪ್ಲಸ್ ಅಪ್ಲಿಕೆಂಟ್ಸ್ ಇರ್ತಾರೆ ಪ್ರತಿ ವರ್ಷವೂ ಕೂಡ. 2024 ಅಲ್ಲೂ ಕೂಡ ಅರೌಂಡ್ 13.4 lakh ಇದ್ರು. ಅರೌಂಡ್ 13 lakh 2024 ಲಾಸ್ಟ್ ಇಯರ್ ಅಲ್ಲಿ ಇದ್ರು. ಸೊ ಪ್ರತಿ ವರ್ಷವೂ ಕೂಡ ಮಿನಿಮಮ್ 10 lakh ಅಪ್ಲಿಕೇಶನ್ಸ್ ಬರುತ್ತೆ. ಅದರಲ್ಲಿ 10,000ದಿಂದ ಅರೌಂಡ್ 13,000 ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಫೈ ಆಗ್ತಾರೆ, ಮೈನ್ಸ್ ಗೆ ಕ್ವಾಲಿಫೈ ಆಗ್ತಾರೆ. ಇವರು ಮೈನ್ಸ್ ಬರೀಲಿಕ್ಕೆ ಅರ್ಹತೆಯನ್ನು ಹೊಂದುತ್ತಾರೆ 10,000ದಿಂದ 13,000 ಜನ. ಅದರಲ್ಲಿ ಮೈನ್ಸ್ ಇಂದ ಇಂಟರ್ವ್ಯೂಗೆ ಹೋಗ್ತಕ್ಕಂಥವ್ರು ಅರೌಂಡ್ 3,000 ಪ್ಲಸ್. 10,000ದಲ್ಲಿ 3,000 ಪ್ಲಸ್ ಇಂಟರ್ವ್ಯೂಗೆ ಹೋಗ್ತಾರೆ. ಯೂಶಲಿ ಪ್ರತಿ ವರ್ಷವೂ ಕೂಡ ಆ ಇಂಟರ್ವ್ಯೂ ಇಲ್ಲಿ ಸೆಲೆಕ್ಷನ್ ಆಗಿ ಫೈನಲಿಸ್ಟ್ ಬರ್ತಕ್ಕಂಥವ್ರು ಅರೌಂಡ್ 1,000. ಬಟ್ ಅಕಾರ್ಡಿಂಗ್ ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಮ್ಮಲ್ಲಿ 250 ಆದ್ರು, ಇನ್ನೊಂದ್ರಲ್ಲಿ 250 ಆದ್ರು, ಮತ್ತೊಂದರಲ್ಲಿ 250 ಆದ್ರು, ಈ ರೀತಿ ಬರುತ್ತೆ. ಈ ವರ್ಷ ಬಹುತೇಕ ಎಲ್ಲಾ ಇನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಇಷ್ಟಿಷ್ಟು ರ್ಯಾಂಕ್ ಬಂತು ಅಂತ ಏನ್ ಹೇಳಿದಾರಲ್ವಾ, ಅದನ್ನ ಕೌಂಟ್ ಮಾಡಿದ್ರೆ ಅರೌಂಡ್ 60,000 ಪ್ಲಸ್ ಸೆಲೆಕ್ಷನ್ ಆಗಿರ್ಬೇಕು. ಪೋಸ್ಟ್ ಇರೋದೇ 1,071. ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಪ್ರಕಾರ 60,000 ಜನ ಸೆಲೆಕ್ಟ್ ಆಗಿದ್ದಾರೆ. ಅದ್ ಬೇರೆ ವಿಚಾರ, ಅದ್ ಮಾತಾಡೋಣ, ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತಾ ಬರೋಣ. ಸೊ ಅಲ್ಲಿ ಫೈನಲ್ ಆಗಿ ತಮಗೆ ಏನ್ ಗೊತ್ತಾಯ್ತು ಅಂದ್ರೆ 10 lakh ಪ್ಲಸ್ ಅಪ್ಲಿಕೆಂಟ್ಸ್ ಇದ್ರು ಕೂಡ ಫೈನಲಿಸ್ಟ್ ಬರ್ತಕ್ಕಂಥವ್ರು ಕೇವಲ 1,000. ಅಲ್ಲಿಗೆ ಸಕ್ಸಸ್ ರೇಟ್ ಏನಿದೆ ಸರ್ ಇದಕ್ಕೆ ಅಂದ್ರೆ ಸಕ್ಸಸ್ ರೇಟ್ ಜಸ್ಟ್ 0.1%. ಹೌದಲ್ವಾ? ಯಾವ್ದ್ರಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೋ ಅದಕ್ಕೆ ಏನಿರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಸಕ್ಸಸ್ ರೇಟ್ ಯಾವ್ದ್ರಲ್ಲಿ ಕಡಿಮೆ ಇರುತ್ತೋ ಅದಕ್ಕೆ ರಿವಾರ್ಡ್ ಜಾಸ್ತಿ ಇರುತ್ತೆ. ಎಲ್ಲರೂ AS ಆಗ್ತಿದ್ರೆ ಬೆಲೆ ಇರ್ತಾ ಇತ್ತಾ? ನೀವೀಗ ಲೈವ್ ನೋಡಕ್ ಬರ್ತಾ ಇದ್ರ? ಫಸ್ಟ್ ಆಫ್ ಆಲ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರ? ನೋ. ಯಾವುದೇ ಒಂದು ಗೇಮ್ ಅಲ್ಲಿ ಆಗಿರ್ಲಿ, ಕಾಂಪಿಟೇಷನ್ ಎಷ್ಟು ಇರುತ್ತೋ ಅಷ್ಟು ಆ ಗೇಮ್ ನ ಮಹತ್ವ ಜಾಸ್ತಿ ಇರುತ್ತೆ. ರನ್ನಿಂಗ್ ರೇಸ್ ಅಲ್ಲಿ ಸೆಕೆಂಡ್ ಬಂದಿದ್ದೀನಿ ನಾನು ಅಂದಾಗ ನಮ್ಮ ಮನೆ ಪ್ರೌಡ್ ಆಗ್ತಾರೆ. ಯಾವಾಗ ಅಂದ್ರೆ 100 ಜನನೋ 150 ಜನನೋ ಇದ್ದಾಗ. ರನ್ನಿಂಗ್ ರೇಸ್ ಅಲ್ಲಿ ಸೆಕೆಂಡ್ ನಾನು ಬಂದಿದ್ದೀನಿ ಅಂತ ನಮ್ಮ ಮನೆಗೆ ಪ್ರೌಡ್ ಆಗಲ್ಲ. ಯಾವಾಗ ಅಂದ್ರೆ ಇದ್ದವರೇ ಇಬ್ರು, ನನಗಿನ್ನ ಮುಂಚೆ ಅವನು ಓಡ್ದ, ನಾನು ಹಿಂದೆ ಓಡಿದ್ದೀನಿ ಅಷ್ಟೇ. ಸೊ ಯಾವತ್ತೂ ಕೂಡ ಸಕ್ಸಸ್ ರೇಟ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ರಿವಾರ್ಡ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಡೀ ವರ್ಲ್ಡ್ ಅಲ್ಲಿ ಕೇವಲ 2% ಅಷ್ಟೇ ಬಿಸ್ನೆಸ್ ಮ್ಯಾನ್ಸ್ ಇರತಕ್ಕಂಥದ್ದು. 98% ಅರೌಂಡ್ 780 crores ಪೀಪಲ್ ಕೆಲಸ ಮಾಡ್ತಾ ಇದಾರೆ, ಕೂಲಿ ನಾವೆಲ್ಲ. ಸೊ ರಿಯಲ್ ಗೇಮ್ ತಮಗೆ ಅರ್ಥ ಆಯ್ತು ಅಂದ್ರೆ ಅಷ್ಟೊಂದು ಕಷ್ಟನಾ ಸರ್? 0.1% ಅಷ್ಟೇನಾ ಸರ್? ನಾನೀಗ ಬಿಟ್ಬಿಡ್ತೀನಿ? ನೋ. ನೀವ್ ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ, PSI ಎಕ್ಸಾಮ್ ತೆಗೆದುಕೊಂಡ್ರು ಕೂಡ 0.2% ಅಷ್ಟೇ ಸಕ್ಸಸ್ ರೇಟ್. ಯಾವುದೇ ತೆಗೆದುಕೊಳ್ಳಿ, ಹೋಗ್ಲಿ MLA ಆಗ್ತೀರಾ, 5 ವರ್ಷ ಕಷ್ಟಪಡ್ಬೇಕು, ಹೆಸರು ಮಾಡ್ಬೇಕು, ಪೊಲೀಸರ ಕೈಲಿ ಒದೆ ತಿನ್ಬೇಕು, ಎಲ್ಲ ಆದ್ಮೇಲೆ ನೀನ್ MLA ಆಗ್ತೀಯ. ಅಲ್ಲಿ ಒಂದ್ಸರ್ತಿ ಸೋರೆ ಮತ್ತೆ ಇನ್ನೊಂದ್ಸರ್ತಿ ಕಂಟೆಸ್ಟ್ ಮಾಡ್ಲಿಕ್ಕೆ ಮತ್ತೆ 10 ವರ್ಷ ಕಾಯ್ಬೇಕಾಗುತ್ತೆ, 5+5. ಬಟ್ ಇಲ್ಲ ಹಂಗಲ್ಲ, 1 year ಹೋಯ್ತಾ ಇನ್ನೊಂದು ಇಯರ್ ಆದ್ರೂ ನಿಮ್ಗೆ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ನೀವು ಒಂದು ಡಾಟಾವನ್ನ ನೋಡ್ತಾ ಬನ್ನಿ. 2020 ಇಲ್ಲಿ 10 ಲಕ್ಷ ಜನ ಅಪ್ಲಿಕೆಂಟ್ಸ್ ಇದ್ದಾರೆ. ಅದರಲ್ಲಿ ಅಟೆಂಡ್ ಮಾಡಿದವರು ಕೇವಲ 5.3 lakh. 10 ಲಕ್ಷ ಅಪ್ಲಿಕೇಶನ್ ಹಾಕಿದ್ರು ಕೂಡ 5.3 lakh ಅಷ್ಟೇ. ಸೊ 2021 ನಲ್ಲಿ 11 ಲಕ್ಷ ಜನ ಬರೀತಾರೆ, 11 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಬರೀತಕ್ಕಂಥದ್ದು ಕೇವಲ
5.09 lakh. ಅಲ್ಲಿಗೆ 46% ಅಷ್ಟೇ ಬರೆಯೋದು. ಇಲ್ಲಿ 2020 50% ಅಷ್ಟೇ ಬರೆದಿದ್ದು. 2023 ಅಲ್ಲಿ 22 ಅಲ್ಲಿ 11.5 lakh ಅಪ್ಲಿಕೆಂಟ್ಸ್ ಬರಿತಕ್ಕಂಥವ್ರು 5.74 ಅಷ್ಟೇ. ಇಲ್ಲೂ ಅರೌಂಡ್ 50% ಅಷ್ಟೇ. 2023 ಅಲ್ಲಿ 13 ಲಕ್ಷ ಜನ ಆಗ್ತಾರೆ, ಬರಿತಕ್ಕಂಥವ್ರು 5.6, ಇಲ್ಲಿ 45%. ಸೊ ಅಪ್ಲಿಕೇಶನ್ 10 lakh ಪ್ಲಸ್ ಇದ್ದೇ ಇರುತ್ತೆ, ಬಟ್ ಅಟೆಂಡ್ ಮಾಡ್ತಕ್ಕಂಥವ್ರು ಎಷ್ಟು ಅಂದ್ರೆ ಲೆಸ್ ದನ್ 50%. ಅಲ್ಲಿಗೆ ನಿಮ್ಮ ಏನು ಸಕ್ಸಸ್ ರೇಟ್ 0.1% ಅಂತ ಹೇಳಿದ್ನಲ್ವಾ. ಬಟ್ ಆ ಲಿಸ್ಟ್ ಬರೋಕ್ಕಿಂತ ಮುಂಚೆನೆ ನಿಮ್ಮ ಕಾಂಪಿಟೇಟರ್ಸ್ ಇಲ್ಲಿಂದ ಔಟ್. ಅಪ್ಲಿಕೇಶನ್ ಆಗ್ತವ್ರೆಲ್ಲ ಎಕ್ಸಾಮ್ ಬರೆಯಲ್ಲ. ಇನ್ನಿರ್ತಕ್ಕಂಥವ್ರು ನಿಮಗೆ ಕಾಂಪಿಟೇಷನ್ಸ್ 50%. ದೆನ್ ಇನ್ನ ಒಂದು ತಾವು ಅರ್ಗಿಸ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಸಂಗತಿ ಏನು ಅಂದ್ರೆ, ಒಂದು ಕಹಿ ಸತ್ಯ ಅಂದ್ರೆ ಏನು ಅಂದ್ರೆ, ಐ ಆಮ್ ಅಗೇನ್ಸ್ಟ್ ಮಿಸ್ ಗೈಡೆನ್ಸ್. ಅದಿರ್ಲಿ, ಮಿಸ್ ಗೈಡೆನ್ಸ್ ಇಂದ ತಮಗೆ ಗೊತ್ತಿರ್ಲಿ, ಇಡೀ ಇಂಡಿಯಾದಲ್ಲಿ ಅರೌಂಡ್ 30% ಸ್ಟೂಡೆಂಟ್ಸ್ ಔಟ್ ಆಫ್ ದಿ ಕಾಂಪಿಟೇಷನ್ ಜಸ್ಟ್ ಮಿಸ್ ಗೈಡೆನ್ಸ್ ಇಂದ. ನಾನಿಲ್ಲಿ ಯಾರ ಬಗ್ಗೆನೂ ಹೇಳಲ್ಲ. ನಿಮ್ಮ ಲೈಫ್ನ ಒಂದಷ್ಟು ಸಮಯವನ್ನ ಯಾವುದೋ ಟೀಚರ್ಸ್ನ ನಂಬಿ, ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಂಬಿ ಏನೋ ಕೊಟ್ಟಿರ್ತೀರಿ. ಅಲ್ಲೇನಾದ್ರೂ ನಿಮ್ಗೆ ಇಂಪ್ಯಾಕ್ಟ್ ಆದ್ರೆ 2 year ಗನ್. ಕೊಟ್ಟಿರೋ ದುಡ್ಡು ಬರುತ್ತೆ, ನಾಳೆ ಸಂಪಾದನೆ ಮಾಡ್ತೀರಾ, ಬಟ್ ಈ ವರ್ಷ ಮತ್ತೆ ರಿಟರ್ನ್ ಬರಲ್ಲ. ಸಮಯ ಕಳೆದೋಗಿದೆ ಎಂದು ರಿಟರ್ನ್ ಬರಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ ಐ ಆಮ್ ಅಗೇನೆಸ್ಟ್ ದ ಮಿಸ್ ಗೈಡೆನ್ಸ್. ನಾನು ಯಾವಲ್ಲೂ ಕೂಡ ಅಗೇನೆಸ್ಟ್. ನನ್ನ ಬಗ್ಗೆ, ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಯಾರು ಏನಾದ್ರು ಮಾತಾಡಲಿ, ಬಟ್ ಯಾರಾದ್ರೂ ಮಿಸ್ ಗೈಡೆನ್ಸ್ ಮಾಡ್ತಾ ಇದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ. ಯಾರೋ ಒಬ್ರು ಮೊನ್ನೆ ಹೇಳ್ತಾ ಇದ್ರು, ಅದನ್ನ ನನ್ನ ಒಬ್ಬ ಸ್ಟೂಡೆಂಟ್ ಕಳ್ಸಿದ. ಸರ್ ನೀವು ನೋಡಿದ್ರೆ ಹಿಂಗ್ ಹೇಳ್ತೀರಾ ಸರ್, ಇವ್ರು ನೋಡಿದ್ರೆ ಹಿಂಗ್ ಹೇಳ್ತಿದಾರೆ ಸರ್, ಏನ್ ಕತೆ? ಯಾವ್ದೋ ಒಂದು ಫೋಟೋ ಹಾಕಿ, ನೋಡ್ರಪ್ಪ 1 ವರ್ಷ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, 2nd ವರ್ಷ ಕ್ಲಿಯರ್ ಆಗಿಲ್ಲ, 3 ವರ್ಷ ಕ್ಲಿಯರ್ ಆಗಿಲ್ಲ, 4 ವರ್ಷ ಕ್ಲಿಯರ್ ಆಗಿಲ್ಲ, 5ನೇ ವರ್ಷ ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು, ಇಂಟರ್ವ್ಯೂನು ಆಯ್ತು. ಎಸ್, ಅಫ್ಕೋರ್ಸ್ ಆಗಿರಲ್ಲ. ಅವರು ತನ್ನನ್ನು ತಾನು ಪ್ರತಿದಿನನೂ ಬೆಟರ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಪ್ರತಿದಿನ ಎಫರ್ಟ್ ಆಗ್ತಾ ಇರ್ತಾರೆ. ಬಟ್ ಅವ್ರು ಕೊನೆಗೆ ಏನ್ ಹೇಳಿದಾರೆ ಗೊತ್ತಾ? ಮಾರ್ ಆಫ್ ದ ಸ್ಟೋರಿ ಇಷ್ಟೇ, ಪ್ರಿಲಿಮ್ಸ್ ಹಾರ್ಡೆಸ್ಟ್. ಎಸ್, ಅಫ್ಕೋರ್ಸ್ ಪ್ರಿಲಿಮ್ಸ್ ಕಷ್ಟ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಪ್ರಿಲಿಮ್ಸ್ ಹಾರ್ಡೆಸ್ಟು, ಮೇನ್ಸ್ ಪ್ರಿಪರೇಷನ್ ಎತ್ತಿಟ್ಬಿಡಿ, 1 ವರ್ಷ 2 ವರ್ಷ ಪ್ರಿಲಿಮ್ಸ್ಗೆ ಕೊಡಿ ಅಂತ ಹೇಳಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅವ್ರು ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ದಿಸ್ ಈಸ್ ಬ್ಲಂಡರ್. 1 ವರ್ಷ 2 ವರ್ಷ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗೆ ಕೊಡ್ತೀನಿ ಅಂದ್ರೆ ಪ್ರಿಲಿಮ್ಸ್ ಪಾಸ್ ಆಗುತ್ತೆ ಅನ್ಕೊಂಡಿದ್ದೀರೇನು? ಓಲಿ ಪಾಸ್ ಆದ್ರೂ ಮೇನ್ಸ್ ಏನ್ ಮಾಡ್ತಿರ್ರಿ? ದಿಸ್ ಈಸ್ ಬ್ಲಂಡರ್. ನಾವು ಅದಕ್ಕೆ ಹೇಳೋದು, ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅವರು ಕೂಡ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಮಾಡಿ ಅಂತ ಹೇಳ್ತಿರ್ತಾರೆ. ಬಟ್ ಹೆಂಗ್ ಸರ್ ಮಾಡೋದು ಅದನ್ನ ನೋಡೋಣ. ಬಟ್ ಈ ರೀತಿಯ ಟ್ರಾಪ್ಗೆ ದಯವಿಟ್ಟು ಬೀಳ್ಬೇಡಿ. ನಂಬರ್ 1. ನಂಬರ್ 2, ಟಾಪರ್ಸ್ ಆಗಿದ್ದಾರೆ. ಎಲ್ರು ಕೂಡ ಸತ್ಯವನ್ನ ಹೇಳ್ತಾ ಇದ್ದಾರಾ? ತಮಗೆ ಗೊತ್ತಿರ್ಲಿ, SSC ಅದರಲ್ಲೆಲ್ಲ ಟಾಪರ್ ಆಗ್ತಾರಲ್ಲ, ಟಾಪ್ 10 ಒಳಗಡೆ ಬರ್ತಾರಲ್ಲ, ನಿಮ್ಗೊಂದು ಕಾರ್ ಕೊಡಿಸ್ತೀನಿ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಕೋಚಿಂಗ್ ತೆಗೆದುಕೊಂಡಿದ್ದು ಅಂತ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಸ್ವಲ್ಪ ಮಾತಾಡಿ. SSC ನಮ್ಮ ಭಾರತದ ಉತ್ತರಾರ್ಧ ಭಾಗದಲ್ಲಿ ಇರ್ತಕ್ಕಂತಹ, ನಾರ್ದನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಕೆಲವು ಕೋಚಿಂಗ್ ಸೆಂಟರ್ಗಳು ಇದು ಮಾಡಿರ್ತಕ್ಕಂಥದ್ದು. ಕಾರನ್ನ ಗಿಫ್ಟ್ ಕೊಡಿಸ್ತೀವಿ, ನಮ್ಮಲ್ಲಿ ತೆಗೆದುಕೊಂಡೆ ಅದ್ದು ಅಂತ ಹೇಳಿ. ಯಾಕಂದ್ರೆ SSC ಗೊತ್ತಲ್ಲ ಸ್ಟೂಡೆಂಟ್ಸ್, ಹ್ಯೂಜ್ ಮಾರ್ಕೆಟ್ ಇದೆ. ಅದ್ರಲ್ಲಿ 1 ಲಕ್ಷ 2 ಲಕ್ಷ ನಮ್ಗೆ ಅಡ್ಮಿಷನ್ ಆದ್ರೆ ಸಾಕು ಆನ್ಲೈನ್ಗೆ. ಅದ್ರಲ್ಲಿ 1% ಕೊಟ್ಟರೆ ಅವನಿಗೆ ತಾರ್ ಬರುತ್ತೆ. ನಂಬರ್ 1. ನಂಬರ್ 2, ತಾವು ಗಮನಿಸ್ತಾ ಇರ್ಬೋದು, ಈ ಸತಿ ಟಾಪರ್ ಟಾಕ್ಸ್ ಅಲ್ಲೂ ಕೂಡ ಅನೇಕ ಇನ್ಸ್ಟಿಟ್ಯೂಷನ್ಸ್, ಬಹುತೇಕ ಅನೇಕ ಐಫೋನ್ ಗಿಫ್ಟ್ ಕೊಡೋದಾಗಿರ್ಬೋದು, ಅವ್ರಿಗೆ ಒಂದು ಟ್ರಿಪ್ಪಿಗೆ ಏನು ಫ್ಲೈಟ್ ಟಿಕೆಟ್ ಇರುತ್ತಲ್ಲ ಅದನ್ನ ಗಿಫ್ಟ್ ಕೊಡೋದಾಗಿರ್ಬೋದು, ಇನ್ನೂ ಅನೇಕ ಮೇಡಮ್ ಮಾಡ್ತಾ ಇದ್ದಾರೆ. ಸೊ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಬಟ್ ಅವ್ರ ಟಾಪರ್ಸ್ ದಯವಿಟ್ಟು, ಯಾರೇ ಟಾಪರ್ಸ್ ಆಗಲಿ, ಎಥಿಕ್ಸ್ ಓದಿರ್ತಾರೆ. ಎಲ್ಲ ಟಾಪರ್ಸ್ ನಾನು ಹೇಳ್ತಿಲ್ಲ, ಅದರಲ್ಲೂ ಕೂಡ ಕೆಲವರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ, ರಿಯಾಲಿಟಿ ಹೇಳ್ತಾರೆ. ಬಟ್ ಕೆಲವರು ನಾನು ಅಲ್ಲಿ ಕೋಚಿಂಗ್ ತಗೊಂಡೆ, ನಾನು ಇಲ್ಲಿ ಕೋಚಿಂಗ್ ತಗೊಂಡೆ, ನಾನು ಅದು ಮಾಡಿದೆ ಇದು ಮಾಡಿದೆ, ದಯವಿಟ್ಟು ಇದು ಬೇಡ. ಯಾಕೆಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನಮ್ಮ ಒಬ್ರು ಸ್ಟೂಡೆಂಟ್ ಕಾಲ್ ಮಾಡಿದ್ರು, ಸರ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಸರ್ ಬೇರೆ ಕೆಲಸಕ್ಕೆ. ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಅವರು. 1 ವರ್ಷ 1.5 ವರ್ಷ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಮನೆಗೆ 1 ವರ್ಷಕ್ಕೆ ಆಗಿಲ್ಲ ಅಂತೇಳಿ ಗೊತ್ತಲ್ಲ, ಪೇರೆಂಟ್ಸ್ಗೆ ಅರ್ಥ ಮಾಡ್ಸಕ್ಕೂ ಆಗಲ್ಲ. ಏನ್ ನೀನು 1.5 ವರ್ಷ ಆದ್ರೂ ಕ್ಲಿಯರ್ ಮಾಡಿಲ್ಲ, ಅವ್ನ ಯಾರೋ ಒಬ್ಬ ಹುಡುಗ ಕುರಿ ಕಾಯ್ಕೊಂಡು ಕ್ಲಿಯರ್ ಮಾಡಿದಾನಂತೆ, ನೀನೇನ್ ಮಾಡ್ತಿದ್ಯಾ, ಬಿಡು ಪ್ರಿಪರೇಷನ್, ಹೋಗ್ ಕೆಲ್ಸಕ್ಕೆ ಅಂತೇಳಿ ಮನೆಗೆ ಗಲಾಟೆ ಮಾಡಿ, ಜಗಳ ಮಾಡಿ, ಅವ್ರು ಹೇಳ್ತಾ ಫೋನ್ ಮಾಡಿದ್ರು, ಸರ್ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಸರ್,
ನಾನು ಈ ಫೀಲ್ಡ್ ಬಿಡ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಒಳ್ಳೆ ಸ್ಟೂಡೆಂಟ್ಸ್, ಗೋಲ್ಡ್ ಮೆಡಲಿಸ್ಟ್, 1 year ಅಥವಾ 2 year ಅವಕಾಶ ಕೊಟ್ಟು ಕ್ಲಿಯರ್ ಆಗುತ್ತೆ. ಅವ್ರು ಇನ್ನೊಬ್ರನ್ನ ಯಾರನ್ನೋ ನೋಡಿ ಹಿಂಗ್ ಅನ್ಕೊಂಡ್ರು, ಬಟ್ ಆಕ್ಚುಲಿ ಟ್ರೂ ರಿಯಾಲಿಟಿ ಏನು ಅಂದ್ರೆ ಅವ್ರು ಯಾರು ಕ್ಲಿಯರ್ ಮಾಡಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ. ಎಸ್ ಅಫ್ಕೋರ್ಸ್ ಅವರ ಒಂದು ತಲೆಮಾರು ಕುರಿಯನ್ನ ಕಾಯ್ತಾ ಇತ್ತು. ಎಸ್ ಅಫ್ಕೋರ್ಸ್, ಡೆಫಿನೆಟ್ಲಿ ನಿಜ. ಹಾಗಂತ ಇವ್ರ ಪೇರೆಂಟ್ಸ್ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಈ ಹುಡುಗ ಕುರಿ ಕಾಯ್ತಾನೆ, ಎಕ್ಸಾಮ್ ಕ್ಲಿಯರ್ ಮಾಡಿದಾನೆ. ನೋ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ, ಒಳ್ಳೆ ಕೋಚಿಂಗ್ ಅನ್ನ ತೆಗೆದುಕೊಂಡು ಚೆನ್ನಾಗಿ ಓದಿ ಕ್ಲಿಯರ್ ಮಾಡಿ ಆಮೇಲೆ ಊರಿಗೆ ಹೋಗಿರ್ತಕ್ಕಂಥದ್ದು. ಡೈಲಿ ಕುರಿ ಕಾಯ್ತಾನೆ, ಅಲ್ಲೇ ಆನ್ಸರ್ ರೈಟಿಂಗ್ ಬರ್ಕೊಂಡು ಅಲ್ಲೇ ಕ್ಲಿಯರ್ ಆಗಿಲ್ಲ. ಸೊ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಟಾಪರ್ಸ್ ಮಿಸ್ಲೀಡಿಂಗ್ ಮಾಡ್ತಾರೆ. ಸೊ ದಯವಿಟ್ಟು ಟಾಪರ್ ಸ್ಟಾಕ್ ಅನ್ನ ಕೇಳ್ಕೊಂಡು ನಿಮ್ಮ ಟೈಮ್ ಅನ್ನ ವ್ಯರ್ಥ ಮಾಡ್ಕೋಬೇಡಿ. ಸಮ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಯಾರದೇ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ನಮ್ದೇ ಆಗಿರ್ಲಿ, ನಾವು ಸುಳ್ಳು ಹೇಳಿದೀವಿ ಅಂತ ದಯವಿಟ್ಟು ನಂಬಕ್ ಹೋಗ್ಬೇಡಿ. ದೆನ್ ಸೀನಿಯರ್ಸ್ ಒಂದಷ್ಟು ಹೇಳ್ತಾ ಇರ್ತಾರೆ, ಅದ್ ಮಾಡು, ಇದು ಮಾಡು, ಇದು ಮಾಡೋದು ಮಾಡೋನು. ಪದೇ ಪದೇ ತಮ್ಮ ಸ್ಟ್ರಾಟಜಿಯನ್ನ ಚೇಂಜ್ ಮಾಡಬೇಡಿ. ದೆನ್ ಲ್ಯಾಕ್ ಆಫ್ ಪ್ರಾಪರ್ ಸ್ಟ್ರಾಟಜಿ. ಇಲ್ಲಿ UPSC 2 ತರ ಪೀಪಲ್ ಬರ್ತಾರೆ. ಒಂದು ವಿತೌಟ್ ಸ್ಟ್ರಾಟಜಿ ಬ್ಲೈಂಡ್ ಆಗಿ ಓದ್ತಾ ಇರ್ತಾರೆ, ಇನ್ನೊಂದು ಇಡಿಯಟ್ ಸ್ಟ್ರಾಟಜಿ ಮಾಡ್ಕೊಂಡು ಓದ್ತಾ ಇರ್ತಾರೆ. ಸಮ್ಟೈಮ್ಸ್ ಏನು ವಿತೌಟ್ ಸ್ಟ್ರಾಟಜಿ ಓದ್ತಿರ್ತಾನಲ್ಲ ಇವನ್ ಸಕ್ಸಸ್ ಆಗಲ್ಲ, ಇಡಿಯಟ್ ಪ್ಲಾನ್ ಮಾಡಿರ್ತಾನಲ್ವ ಇವನ್ ಸಕ್ಸಸ್ ಆಗ್ತಾನೆ. ಸೊ ಅಟ್ಲೀಸ್ಟ್ ಏನು ಪ್ಲಾನ್ ಇಲ್ಲ ಅಂದ್ರೆ ಇಡಿಯಟ್ ಸ್ಟ್ರಾಟಜಿನಾದ್ರೂ ಮಾಡ್ಕೊಡಿ. ಒಂದೇನು ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಪ್ಲಾನ್ ಆದ್ರೂ ಮಾಡ್ಕೊಂಡು ಓದಿ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಸೊ ಒಂದು ಪ್ರಾಪರ್ ಸ್ಟ್ರಾಟಜಿ ಇರ್ಲಿ. ಮಿಸ್ಗೈಡೆನ್ಸ್ ಮತ್ತೆ ಪ್ರಾಪರ್ ಸ್ಟ್ರಾಟಜಿ ಇಲ್ಲದೆ ತಮಗೆ ಗೊತ್ತಿರಲಿ 30% ವಿದ್ಯಾರ್ಥಿಗಳು ಔಟ್ ಆಫ್ ದಿ ಕಾಂಪಿಟೇಷನ್, ತಮ್ಮ ಕಾಂಪಿಟೇಟರ್ ಸ್ಟೇಟಸ್ ಇಂದ ಔಟ್. ನಾ ಗಮನಿಸಿದ್ದೀನಿ PSI ಈ ಒಂದು PSI ವಿದ್ಯಾರ್ಥಿಗಳಲ್ಲಿ ನಾನು ಗಮನಿಸ್ತಾ ಇರ್ತೀನಿ. ಏನು ಅಂದ್ರೆ SC ಅವಾಗ ಬರೀರಿ, ಇವಾಗ ಬರೀರಿ, ಅದ್ ಮಾಡಿ ಇದ್ ಮಾಡಿ, ನಾನು ವ್ಯಾಲ್ಯೂಯೇಷನ್ ಮಾಡ್ಕೊಡ್ತೀನಿ, ನಾನು ಮಾಡ್ಕೊಟ್ಟಿದ್ದೆ ಕರೆಕ್ಟು, ಇದಕ್ಕಿಂತ ಜಾಸ್ತಿ ನಿಮಗೆ ಕೊಡಲ್ಲ, ಈ ತರ ಹೇಳ್ತಾ ಇರ್ತಾರೆ, ನಿಮ್ಮನ್ನ ಕುಗ್ಗಿಸ್ತಾ ಇರ್ತಾರೆ. ಆ ತರದವ್ರು ನಾನು ಕೇಳಿದೀನಿ, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ಬಂದು ನನ್ಗೆ ಹೇಳಿದ್ದಾರೆ. ಸೊ ದಯವಿಟ್ಟು ಸಾಧ್ಯವಾದಷ್ಟು ನಿಮಗೆ ಗೈಡೆನ್ಸ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಿಸ್ ಗೈಡೆನ್ಸ್ ಇಂದ ದಯವಿಟ್ಟು ದೂರ ಇರಿ. ದೆನ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಟಾಪರ್ ಸ್ಟಾಕ್. ಫಾರ್ ಎಕ್ಸಾಂಪಲ್ ನಾನು ಈ ವರ್ಷ ಟಾಪರ್ ಆಗಿದ್ದೀನ, ನಾನು ಟಾಪರ್ ಆಗಿದ್ದೀನಿ ಅಂದ್ರೆ ಇನ್ನೊಂದು ವರ್ಷ ಅಥವಾ 2 ವರ್ಷದವರೆಗೂ ನಾನು ನನ್ನ ಸ್ಟ್ರಾಟಜಿನ ಹೇಳ್ಕೊಡ್ಬಲ್ಲೆ. 2015 ಅಲ್ಲಿ ನಾನೇನಾದ್ರು ಟಾಪರ್ ಆಗಿದ್ರೆ, ಆ 2015 ಅಲ್ಲಿ ನಾನ್ ಟಾಪರ್ ಆಗಿದ್ರೆ ಈಗ ಅವನ ಸ್ಟ್ರಾಟಜಿ ಕೇಳಿದ್ರೆ ದಟ್ ಈಸ್ ಆಲ್ಸೋ ಬ್ಲಂಡರ್. ಅಥವಾ ಯಾವುದೇ ಒಬ್ಬ ಟೀಚರ್ ಆಗಿರ್ಲಿ, ಡೈಲಿ ಅಪ್ಡೇಟ್ ಆಗ್ತಿದ್ರೆ ಮಾತ್ರ ಅವನನ್ನ ನೀವು ಸ್ಟ್ರಾಟಜಿ ಕೇಳಿ. ಅವ್ನು ಯಾವಾಗ್ಲೂ ಎಕ್ಸಾಮ್ ಕ್ಲಿಯರ್ ಮಾಡಿದಾನೆ ಅಂತ ಸ್ಟ್ರಾಟಜಿಯನ್ನ ಕೇಳಬೇಡಿ. ಫಾರ್ ಎಕ್ಸಾಂಪಲ್ ಒಂದು ಟ್ರೋಲ್ ಆಗ್ತಾ ಇದ್ದು, RCB ಈ ವರ್ಷ ಏನ್ ಕೋಚರ್ ಇದಾರಲ್ಲ ಅವ್ರು ಸೆಲೆಕ್ಟ್ ಆದಾಗ ಎಲ್ಲಾ ಕಡೆ ಟ್ರೋಲ್ ಆಯ್ತು. ಒಂದೇ ಒಂದು ವಿಕೆಟ್ ತಗೊಂಡಿಲ್ಲ ಇವರು ಯಾವ್ದು ಮ್ಯಾಚ್ ಅಲ್ಲಿ, ಇವ್ರನ್ನ ಕೋಚರ್ ಮಾಡಿದ್ದಾರೆ. RCB ಇವತ್ತು ವರ್ಸ್ಟ್, RCB ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಬಿಲೀವ್ ಮಿ, 7 ಗೇಮು ಅವೇ ಮ್ಯಾಚ್ ಅಲ್ಲಿ RCB ಒಂದೇ ಗೆದ್ದಿರೋದು, ಬೇರೆ ಯಾರು ಗೆದ್ದಿಲ್ಲ ರೀ. ಯಾರು ಹೇಳ್ಕೊಡ್ತಾವನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಹೇಳ್ಕೊಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಅವ್ನು 1 ವಿಕೆಟ್ ತೆಗ್ದಿಲ್ದೇ ಇರ್ಬೋದು, ನಿಮಗೆ ವಿಕೆಟ್ ತೆಗೆದು ಹೆಂಗೆ ಅಂತ ಹೇಳ್ಕೊಡ್ತಿದ್ದಾನೆ. ಸೊ ಬ್ಲೈಂಡ್ ಆಗಿ ಟಾಪರ್ಸ್ ಅನ್ನ ನಂಬೇಡಿ. ನೆಕ್ಸ್ಟ್, ಇಂಟಿಗ್ರೇಟೆಡ್ ಪ್ರಿಪರೇಷನ್ ಮಾಡಿ ಸಾರ್ ಅಂತ ಎಲ್ಲರೂ ಹೇಳ್ತಾರೆ ಸರ್, ಬಟ್ ಮಾಡೋದು ಹೆಂಗೆ ಸರ್? ಮಾಡೋದು ಹೆಂಗೆ ಅಂದ್ರೆ ಸಿಂಪಲ್. ತಮ್ಗಳಿಗೆ UPSC ಯಾರಾದ್ರೂ ಈ ಒಂದು ನಮ್ಮ ಮೆಂಟರ್ಶಿಪ್ ಇದೇ ರೀತಿ ಇರುತ್ತೆ, ನನಗೇನ್ ಹೇಳ್ತೀನಲ್ಲ ಇದೇ ರೀತಿ ನಮ್ಮ ಮೆಂಟರ್ಶಿಪ್ ಇರುತ್ತೆ. ಇನ್ ಕೇಸ್ ಇಲ್ಲ ಸರ್ ನಿಮ್ ಮೆಂಟರ್ಶಿಪ್ ಬೇಡ, ನಿಮ್ಮೆಲ್ಲ ನಮಗೆ ನಂಬಿಕೆ ಇಲ್ಲ, ನಾವೇ ಓನ ಪ್ರಿಪೇರ್ ಆಗ್ತೀವಿ, ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ನೀವೇ ಏನ್ ತೊಂದರೆ ಇಲ್ಲ. ಇಲ್ಲ ಸರ್ ನಿಮ್ನ ಬಿಲೀವ್ ಮಾಡ್ತೀವಿ, ಇದನ್ನ ಫಾಲೋ ಮಾಡಿ. ಇಲ್ಲ ಸರ್ ನಾವು ಬಿಲೀವ್ ಮಾಡಲ್ಲ ಅಂದ್ರೆ ಇದನ್ನ ಫಾಲೋ ಮಾಡ್ಕೊಂಡು ನಿಮಗೆ ನೀವೇ ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ಳಿ. ಸೊ ಫಸ್ಟ್ ಒನ್, ಫೌಂಡೇಶನ್. ನೀವು ಇಂಟಿಗ್ರೇಟೆಡ್ ಅಪ್ರೋಚ್ ಇಟ್ಕೊಂಡು, ಅಂದ್ರೆ ಮೈನ್ಸ್ ಪ್ರಿಲಿಮ್ಸ್ ಎರಡೂ ರೆಡಿ ಆಗ್ತೀವಿ ಅನ್ನೋ ಅಪ್ರೋಚ್ ಅನ್ನ ಇಟ್ಕೊಂಡು ಫಸ್ಟ್ ತಾವುಗಳು ಶುರು ಮಾಡೋದು ಬೇಕಂದ್ರೆ, ಕೆಲವರು ಹೇಳ್ತಾರೆ ಫಸ್ಟ್ ಡೇ ಇಂದ ನೀನು ಆಪ್ಷನಲ್ ಶುರು ಮಾಡು, ಆಪ್ಷನಲ್ ಚೂಸ್ ಮಾಡು. ಬೇಡ, ಟೇಕ್ ಯುವರ್ ಓನ್ ಟೈಮ್ ತಗೋ. 2-3 ಅಟೆಂಪ್ಟ್ ಅನ್ನ ಮಾಡಿದ ನಂತರ ಆಪ್ಷನಲ್ ಚೇಂಜ್ ಮಾಡಿ ತಮ್ಮ ಲೈಫ್ ಅನ್ನ ಬ್ಲಂಡರ್ ಮಾಡ್ಕೊಂಡವರು ಈ ಫೀಲ್ಡ್ ಅಲ್ಲಿ ಇದ್ದಾರೆ. ಸೊ ಅದು ನಿಮ್ಗೆ ಆಗೋದು ಬೇಡ. ಸೊ ಅರ್ಲಿ ಯಾವುದು ಚೂಸ್ ಮಾಡಬೇಡಿ, ಟೂ ಅರ್ಲಿ ಯಾವುದು ಚೂಸ್ ಮಾಡಬೇಡಿ ಹೊಸ ಹುಡುಗರು. ಸೊ ಫಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. 2026ಗೆ ಪ್ರಿಪೇರ್ ಆಗ್ತಿರತಕ್ಕಂಥವ್ರು ಇದನ್ನ ಮನಸ್ಸಲ್ಲಿ ಇಟ್ಕೊಡಿ. 5 ವೇಲಿ ಪ್ರಿಪರೇಷನ್ ಆಗ್ಬೇಕಾಗುತ್ತೆ. ನಂಬರ್ 1 ಫೌಂಡೇಶನ್ ಅಂದ್ರೆ ಏನು? ಎಕನಾಮಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಪೊಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದರಲ್ಲಿ ಅಟ್ಲೀಸ್ಟ್ ಎಕನಾಮಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಆರ್ ಪೊಲಿಟಿ, ಅಟ್ಲೀಸ್ಟ್ ಇಷ್ಟಾದ್ರೂ, ಈ 3 ಕಂಪ್ಲೀಟ್ ಆಗುವುದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಆಪ್ಷನ್ ಚೂಸ್ ಮಾಡಬೇಡಿ. ನಂಬರ್ 1, ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಓದ್ಬೇಡಿ. ನಂಬರ್ 2,
ಮೈನ್ಸ್ ಅನ್ನು ಕೂಡ ಇದಾದ್ಮೇಲೆ ಶುರು ಮಾಡಿ. ಯಾಕೆಂದ್ರೆ ನಿಮ್ಗೆ ಫೌಂಡೇಶನ್ ಸ್ಟ್ರಾಂಗ್ ಇದೆ ಅಂದಾಗ ಆಗ ತಾನೇ ಈ ಫೀಲ್ಡಿಗೆ ಬಂದಿದ್ದವರಾಗಿದ್ರೆ ಫೌಂಡೇಶನ್ ಮುಗಿಸಿರ್ತೀರಾ, ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ಈ ಫೀಲ್ಡ್ ಬಗ್ಗೆ, ನಿಮ್ಮ ಮೈಂಡ್ ಸೆಟ್ ಈ ಒಂದು ವೇವ್ಸ್ಗೆ ಸೆಟ್ ಆಗಿರುತ್ತೆ. ದೆನ್ ಈ ಫೌಂಡೇಶನ್ ಆದ್ಮೇಲೆ ಕರೆಂಟ್ ಅಫೇರ್ಸ್ ಅನ್ನ ಶುರು ಮಾಡಿ, ಅದಾದ ನಂತರ ನಿಮ್ಮ ಆಪ್ಷನಲ್ ಅನ್ನ ಚೂಸ್ ಮಾಡ್ಲಿಕ್ಕೆ ಶುರು ಮಾಡಿ. ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ಈ GDP ಬಗ್ಗೆನೇ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ ಉತ್ಪಾದನಾ ವಲಯವು GDPಗೆ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಿದೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ನಮ್ GDP ಕಡಿಮೆ ಆಗಿದೆ. ನಮಗೆ ಉತ್ಪಾದನಾ ವಲಯ ಗೊತ್ತಿಲ್ಲ, GDP ಅಂದ್ರೆ ಗೊತ್ತಿಲ್ಲ, GDP ಕಾಂಟ್ರಿಬ್ಯೂಷನ್ ಅಂದ್ರೆ ಏನು ಗೊತ್ತಿಲ್ಲ. ಸೊ ಅದ್ ಹೆಂಗ್ ಗೊತ್ತಿರ ನ್ಯೂಸ್ ಪೇಪರ್? ಫಸ್ಟ್ ಇಂದಾನೆ ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ತಾರೆ, ದಟ್ ಈಸ್ ಆಲ್ಸೋ ಬ್ಲಂಡರ್. ಫಸ್ಟ್ ಫೌಂಡೇಶನ್ ಅನ್ನ ಮುಗಿಸ್ಕೊಳ್ಳಿ, ಸ್ಟ್ರಾಂಗ್ ಫೌಂಡೇಶನ್ ಇರಲಿ. ವಿತಿನ್ 50 days ಒಳಗಡೆ ಟ್ರೈ ಮಾಡಿ. ಅಟ್ಲೀಸ್ಟ್ ಇಷ್ಟು 50 days ಆಗ್ಲಿಲ್ಲ ಅಂದ್ರೆ ಎಕನಾಮಿಕ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಮುಗಿಸ್ಕೊಂಡ ನಂತರ ಆಪ್ಷನಲ್ ಅನ್ನ ಚೂಸ್ ಮಾಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಅನ್ನ ಶುರು ಮಾಡಿ. ಸೊ ನಮ್ಮ ಮೆಂಟರ್ಶಿಪ್ ಅಲ್ಲಿ ನಾವು ಫಸ್ಟ್ ಕೊಡೋದೆ ಫೌಂಡೇಶನ್ ಕೋರ್ಸ್ ಬೇಕಾ ಕೋರ್ಸ್ ಜಾಯ್ನ್ ಆಗಿ, ಅಥವಾ ಬೇಡವಾ ಫೌಂಡೇಶನ್ ಅನ್ನ ನಾವು ನಿಮಗೆ ಟಾರ್ಗೆಟ್ ಕೊಡ್ತೀವಿ. ಮೆಂಟರ್ಶಿಪ್ ಅಲ್ಲಿ ಜಾಯ್ನ್ ಆದ್ರೂ ಕೂಡ ಫೌಂಡೇಶನ್ ಮುಗಿದ ನಂತರ ಆಪ್ಷನಲ್ ಅನ್ನ ತಾವುಗಳು ಚೂಸ್ ಮಾಡಬೇಕು. ದೆನ್ ಕರೆಂಟ್ ಅಫೇರ್ಸ್, ಅಟ್ಲೀಸ್ಟ್ 40 minutes per day ನ್ಯೂಸ್ ಪೇಪರ್, ಆರ್ ಮಂತ್ಲಿ ಮ್ಯಾಗಝಿನ್ ಎರಡರಲ್ಲೊಂದು. ಅಗೇನ್ ನ್ಯೂಸ್ ಪೇಪರ್ ಅನ್ನ ಯಾವುದೇ ಕಾರಣಕ್ಕೂ ನೋಟ್ಸ್ ಮಾಡಬಾರ್ದು. ನೋಟ್ಸ್ ಮಾಡಿದ್ರೆ ದಿನಕ್ಕೂ 3 ಪೇಜ್ ಮಾಡಿದ್ರು 1 ವರ್ಷಕ್ಕೆ 13 ತಿಂಗಳಿಗೆ 900 ರಿಂದ 1000 ಪೇಜಸ್ ಆಗುತ್ತೆ. ಅಷ್ಟು ಫ್ಯಾಕ್ಟ್ಸ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ದೆನ್ ಅದನ್ನ ರಿವಿಷನ್ ಮಾಡ್ಲಿಕ್ಕೂ ಆಗಲ್ಲ. ನ್ಯೂಸ್ ಪೇಪರ್ ರೀಡಿಂಗ್ 40 minutes, ಮಂತ್ಲಿ ಮ್ಯಾಗಝಿನ್, ದಟ್ಸ್ ಇಟ್. ನ್ಯೂಸ್ ಪೇಪರ್ ಅಲ್ಲಿ ಏನು ಓದ್ಬೇಕು ಹೇಳ್ಕೊಡ್ತೇವೆ, ಡೋಂಟ್ ವರಿ. ನೆಕ್ಸ್ಟ್ ಅಲ್ಲಿಗೆ ನಿಮ್ಗೆ ಫೌಂಡೇಶನ್ ವಿದಿನ್ 50 days ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಇದನ್ನ ಶುರು ಮಾಡ್ತಿರಲ್ವಾ, ಅರೌಂಡ್ ಜೂನ್ ಎಂಡಿಂಗ್ ಅಷ್ಟರಲ್ಲಿ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಳೋಣ. ಜುಲೈ ಎಂಡಿಂಗ್ ಅಷ್ಟರಲ್ಲಿ ನಾವು ಜುಲೈ 15th ನಂತರ ನಾವು ಮೈನ್ ಸಬ್ಜೆಕ್ಟ್ಗೆ ಬರ್ಬೇಕಾಗುತ್ತೆ. ಮೈನ್ಸ್ಗೆ ಅರೌಂಡ್ 5 to 6 months, 5 ರಿಂದ 6 ತಿಂಗಳು ಮೈನ್ಸ್, ಕಂಪ್ಲೀಟ್ ಮೈನ್ಸ್ಗೆ ನಮ್ಮ ಪ್ರಿಪರೇಷನ್ ಅನ್ನ ಕೊಡ್ಬೇಕು ಫೌಂಡೇಶನ್ ಮುಗಿದ ನಂತರ. ಅಂದ್ರೆ GS1, GS2, GS3, GS4 ಅಂದ್ರೆ ಜಸ್ಟ್ ಈ ಫೌಂಡೇಶನ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕಾಗುತ್ತೆ. ಸೊಸೈಟಿ ಆಗಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಗವರ್ನೆನ್ಸ್ ಆಗಿರ್ಬೋದು, ಇನ್ನಿತರೆ. ಸೊ ಫಸ್ಟ್ ಅದನ್ನ ರಿವಿಷನ್ ಮಾಡೋಣ. ಅದ್ರ ಜೊತೆಗೇನೆ ಡೈಲಿ ಆಪ್ಷನಲ್ಗೆ ಪ್ರತ್ಯೇಕ ಟೈಮ್ ಅನ್ನ ಕೊಡೋಣ. ದೆನ್ ಎಸ್ಸೆ ರೈಟಿಂಗ್, ಇಷ್ಟೊಂದು ಕೂಡ ನಮ್ಮ ಮೈನ್ಸ್ ಪ್ರಿಪರೇಷನ್ 5 to 6 months ಅಲ್ಲಿ ಮಾಡಬೇಕು. ಇಷ್ಟೊಂದು 2 ರಿಂದ 3 ರೌಂಡ್ ಓದಿದ ನಂತರ ಎಷ್ಟಾಗುತ್ತೋ ಸಾಧ್ಯವಾದ ಮಟ್ಟಿಗೆ ನೋಟ್ ಮೇಕಿಂಗ್ ಅನ್ನ ಮಾಡೋಣ. ನೋಟ್ ಮೇಕಿಂಗ್ ಎಲ್ಲ ನಾನು ಹೇಳ್ಕೊಡ್ತೀನಿ ಏನು ಮಾಡ್ಬೇಕು ಅಂತ. ಬಟ್ ಕಂಪ್ಲೀಟ್ ನೋಟ್ ಮೇಕಿಂಗ್ ಇಷ್ಟು 6 months ಅಲ್ಲಿ ಆಗುತ್ತಾ? ನೋ, ಆಗಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡೋಣ. ದೆನ್ ಅಲ್ಲಿಗೆ ನಮ್ಮ ಮೈನ್ಸ್ ಓದಿರ್ತೀವಿ, ಒಂದಷ್ಟು ನೋಟ್ ಮೇಕಿಂಗ್ ಮಾಡಿರ್ತೀವಿ. ಇಲ್ಲಿಗೆ ನಮ್ದು ಡಿಸೆಂಬರ್ ಬಂದಿರುತ್ತೆ, ಅರೌಂಡ್ ಡಿಸೆಂಬರ್ ಬಂದಿರುತ್ತೆ 2025. ಡಿಸೆಂಬರ್ ಲಾಸ್ಟ್ ವೀಕು ಅಥವಾ ಡಿಸೆಂಬರ್ ಆದ ನಂತರ ಜನವರಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಫಾರ್ ಪ್ರಿಲಿಮ್ಸ್ಗೆ ಕೊಡ್ಬೇಕಾಗುತ್ತೆ ಜಾನ್ ಇಂದ. ಸೊ ಜಾನ್ ಬಂದ ತಕ್ಷಣ ಪ್ರಿಲಿಮ್ಸ್ಗೆ ಯಾವ ತರ ಸರ್ ಕೊಡೋದು? ಸಿಂಪಲ್. ಫಸ್ಟ್ ತಾವು ಮಾಡ್ಬೇಕಾಗಿರೋದು ಫೌಂಡೇಶನ್ ರಿವಿಷನ್ ಸೆಷನ್ ಡೈಲಿ. ಏನ್ ಫೌಂಡೇಶನ್ ಫಸ್ಟ್ ಓದಿರ್ತಿರಲ್ವಾ, ಇವೇ ಸಬ್ಜೆಕ್ಟ್ ಅನ್ನ ಫಸ್ಟ್ ರಿವಿಷನ್. ದೆನ್ ಅದಕ್ಕೆ ಈ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಸೈನ್ಸ್ ಅಂಡ್ ಟೆಕ್. ಯಾಕಂದ್ರೆ ಇವೆರಡನ್ನೇ ಕೂಡ ನಮ್ಮ UPSC ವಿದ್ಯಾರ್ಥಿಗಳು ಬಹುತೇಕರು ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ, ಕೆಲವು ಸ್ಕಿಪ್ಪೇ ಮಾಡ್ತಾ ಇದ್ರು. ಒಂದ್ 2-3 ವರ್ಷದ ಹಿಂದೆ ಹೋದ್ರೆ ಒಂದು ಟ್ರೆಂಡ್ ಇತ್ತು, ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಸ್ಕಿಪ್ ಮಾಡ್ತೀನಿ, ನನಗೆ ಬರಲ್ಲ. ಅದು ಈಗ ವರ್ಕ್ ಆಗಲ್ಲ. ಯಾವ್ದು ಸಬ್ಜೆಕ್ಟ್ ಕೂಡ ಸ್ಕಿಪ್ ಮಾಡಬಾರ್ದು. ಎನ್ವೈರನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, IR ಮತ್ತೆ ಮ್ಯಾಪಿಂಗ್. ಸೊ ಇಷ್ಟು ಜೊತೆಗೆ ಈ ಫೌಂಡೇಶನ್ ಏನಿತ್ತಲ್ವಾ ಇದನ್ನ ರಿವಿಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಿಲಿಮ್ಸ್ ಟೈಮಲ್ಲಿ ಜನವರಿಲಿ ಬೇರೆ ಸ್ಟ್ರಾಟಜಿ ಇರುತ್ತೆ, ಫೆಬ್ರವರಿ ಬೇರೆ ಇರುತ್ತೆ, ಮಾರ್ಚ್ ಅಲ್ಲಿ ಬೇರೆ ಇರುತ್ತೆ, ಏಪ್ರಿಲ್ ಅಲ್ಲಿ ಬೇರೆ ಇರುತ್ತೆ. ಸೊ ಈ ರೀತಿ 1 ವರ್ಷದ ಇಂಟಿಗ್ರೇಷನ್ ಪ್ಲಾನ್ ಆಗುತ್ತೆ. ಒಂದು ಫೌಂಡೇಶನ್ ಆಗಿರುತ್ತೆ, ಒಂದು ಆಪ್ಷನಲ್ ಕಲ್ಚರ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ, ದೆನ್ ಮೈನ್ಸ್ ಪ್ರಿಪರೇಷನ್ ಆಯ್ತು. ಎಕ್ಸ್ಕ್ಲೂಸಿವ್ ಆಗಿ ಪ್ರಿಲಿಮ್ಸ್ ಬರ್ತೀನಿ. ನಮ್ಮ ಮೆಂಟರ್ಶಿಪ್ ಬಗ್ಗೆ ಒಂದು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀವಿ. ಇದರಲ್ಲಿ ಹಲವಾರು ಚೇಂಜಸ್ ಅನ್ನ ನಾವು ಮಾಡ್ತೀವಿ. ಅದಾದ ನಂತರ ಲಾಸ್ಟ್ 5th ನಿಮಗೆ ಫೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಫೇಸ್, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4th phase ಅಂಡ್ 5th phase. 5th phase ಅಲ್ಲಿ PYQ, MCQ ಪ್ರಾಕ್ಟೀಸ್, ಟೈಮ್ ಮ್ಯಾನೇಜ್ಮೆಂಟ್, ಟೆಸ್ಟ್ ಸೀರೀಸ್.
ಇಷ್ಟನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ ನಾವು ಫೌಂಡೇಶನ್ ಆಗಿದೆ, ಆಪ್ಷನಲ್ ಕಂಪ್ಲೀಟ್ ಮಾಡ್ಕೊಂಡಿದೀವಿ, GS ಕಂಪ್ಲೀಟ್ ಮಾಡಿದೀವಿ, ಎಷ್ಟಾಗುತ್ತೋ ಅಷ್ಟು ನೋಟ್ಸ್ ಮಾಡಿದೀವಿ, ದೆನ್ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಲಿಮ್ಸ್ಗೆ ಟೈಮ್ ಅನ್ನ ಕೊಟ್ಟಿದೀವಿ. ಸೊ ಈ 5 ಹಂತಗಳಲ್ಲಿ ತಮ್ಮ ಪ್ರಿಪ್ರೇಷನ್ ಇರಬೇಕು. ಯಾವ್ಯಾವ ತಿಂಗಳಿಗೆ ಇಲ್ಲಿರ್ಬೇಕು ಅಂತ ನಾನು ಹೇಳಿದ್ದೀನಿ, ಎಷ್ಟೆಷ್ಟು ತಿಂಗಳು ತಾವು ಟೈಮಿಗೆ ಕೊಡಬೇಕು ಅಂತ. ಅಪ್ ಟು ಎಕ್ಸ್ಕ್ಲೂಸಿವ್ ಫಾರ್ ಫಿಲಿಮ್ಸು ಜಾನ್ ಇಂದ ಮೇ ವರೆಗೆ ಇರುತ್ತೆ. ಜಾನ್ ಇಂದ ಮೇವರೆಗೆ ಒಂದು 5 to 6 ಇಲ್ಲಿ, ಇಲ್ಲೊಂದು 6 ಮಂತ್, 5 to 6 ಇಲ್ಲಿ ಒನ್ ಮಂತ್ ಅಥವಾ 1.5 ಮಂತ್ ಫೌಂಡೇಶನ್. ದೆನ್ ಇದಾದ ನಂತರ CSET ಹಲವಾರು ವಿದ್ಯಾರ್ಥಿಗಳಲ್ಲಿ ವೀಕ್ ಇರ್ತಾರೆ. ನನಗೂ ಕೂಡ CSET ಅಂದ್ರೆ ಆಗಲ್ಲ. ಬಟ್ CSET ಏನಿದೆಯಲ್ವಾ, ಇದನ್ನ ನಾವು ಪ್ಲಾನ್ ಮಾಡಲೇಬೇಕು. ಎಕ್ಸಾಮ್ ಹತ್ರ ಬಂದಾಗ ಮಾಡೋದ್ರಾಗಲ್ಲ. ಅಟ್ಲೀಸ್ಟ್ ಡಿಸೆಂಬರ್ ಇಂದ ಡೈಲಿ 1 hour CSET ಕಾನ್ಸೆಪ್ಟ್ ಅನ್ನ ಕೇಳೋದು. ಅದಾದ ನಂತರ ಜನವರಿಯಿಂದ ಡೈಲಿ 1 hour ಅಗೈನ್, ಅಲ್ಲಿಗೆ ಇಲ್ಲಿ 30 hour ಕೇಳಿರ್ತೀವಿ ಡಿಸೆಂಬರ್ ಅಲ್ಲಿ. ಜನವರಿಲಿ ಡೈಲಿ 1 hour ಪ್ಲಸ್ 15 ಡೇಸ್ಗೆ ಒನ್ ಕಂಪ್ಲೀಟ್ ಡೇ CSET ಕೊಡಬೇಕು. ಅಲ್ಲಿಗೆ ಅರೌಂಡ್ ಡೈಲಿ 1 hour ಅಂದ್ರೆ 30 hours ಪ್ಲಸ್ 15 ಡೇಸ್ಗೆ 1 ಡೇ ಅಂದ್ರೆ ಕಂಪ್ಲೀಟ್ 2 days. ಅಲ್ಲಿಗೆ ಒಂದು ದಿನಕ್ಕೆ 8 hour ಕೊಟ್ಟರು 16 hour. ಟೋಟಲ್ ನಾವು ಫೆಬ್ರವರಿಲಿ ಜನವರಿಲಿ ಎಷ್ಟು ಕೊಡ್ತೀವಿ, 46 ಗಂಟೆ ಕೊಡ್ತೀವಿ CSET. ಇದಾದ ನಂತರ ಫೆಬ್ರವರಿಲಿ ವೀಕ್ಲಿ 1 ಕಂಪ್ಲೀಟ್ ಡೇ ಪ್ಲಸ್ ಡೈಲಿ 1 hour, ಡೈಲಿ 1 hour 30 hour ಪ್ಲಸ್ ಕಂಪ್ಲೀಟ್ ವೀಕ್ಲಿ 1 ಡೇ ಅಂದ್ರೆ 4 days. 4 ಡೇಸ್ಗೆ 8 ಕೊಟ್ಟರೆ 8 4s 32, ಅಲ್ಲಿಗೆ 62 hour ಫೆಬ್ರವರಿಲಿ. ಅದಾದ ನಂತರ ಮಾರ್ಚ್ ಅಲ್ಲಿ 5 ಡೆಡಿಕೇಟಿವ್ ಡೇಸ್, ಯಾಕಂದ್ರೆ ಹತ್ರ ಬಂದಿರುತ್ತೆ ಎಕ್ಸಾಮು. 5 ದಿನ ಡೆಡಿಕೇಟಿವ್ ಆಗಿ ಇದಕ್ಕೆ ಕೊಡಬೇಕು ಮಾರ್ಚ್ ಅಲ್ಲಿ. ಪ್ಲಸ್ 1 hour ಇದ್ದೇ ಇರುತ್ತೆ ಎವ್ರಿ ಡೇ ಪ್ರಾಕ್ಟೀಸ್. ಇದು ಸ್ಪರ್ಧಾರ್ಥಿಗೆ ಕಾಂಪಿಟೇಟಿವ್, ಒಬ್ಬ ಅಪ್ಲಿಕೆಂಟ್ ಇಂದ ಇನ್ನೊಬ್ಬ ಅಪ್ಲಿಕೆಂಟ್ಗೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇದು ವೀಕ್ ಇರೋರಿಗೆ ಇಷ್ಟು ಮಾಡ್ಲೇಬೇಕು. ಬಿಡಿ ಸರ್ ನಾನು ಸ್ಟ್ರಾಂಗ್ ಇದ್ದೀನಿ ಅಂದ್ರೂ ಕೂಡ ತಾವು ಅಟ್ಲೀಸ್ಟ್ ಫೆಬ್ರವರಿಯಿಂದ ಆದ್ರೂ ಮಾಡ್ಬೇಕಾಗುತ್ತೆ CSET. ನಂತರ ಏಪ್ರಿಲ್ ಮೇ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಸೀರೀಸ್ ಪ್ಲಸ್ PYQ ಪ್ರಾಕ್ಟೀಸ್. ಒಂದು ನೀಟಾಗಿ ಕಾನ್ಸೆಪ್ಟ್ ಮುಗ್ದಿರುತ್ತೆ, ರಿವಿಷನ್ ಆಗಿರುತ್ತೆ. ಏಪ್ರಿಲ್ ಮೇಲೆ ಟೆಸ್ಟ್ ಸೀರೀಸು, PYQ ಅಟ್ಲೀಸ್ಟ್ ಫುಲ್ ಇದೆಲ್ಲ ಮುಗಿದ ನಂತರ ಲಾಸ್ಟ್ಗೆ ಫುಲ್ ಲೆಂತ್ CSET 5 ಬರೆದು ಅಲ್ಲಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವ ಅದನ್ನ ನೋಡ್ಕೋಬೇಕಾಗತ್ತೆ. ಸೊ ಇದು CSETಗೆ ಪ್ಲಾನ್ ಇರಲಿ. ನೆಕ್ಸ್ಟ್ ತಮಗೆ ಗೊತ್ತಿರಲಿ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಏನು 5 ತಿಂಗಳು ನಾವು ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಪ್ರಿಪೇರ್ ಅನ್ನ ಮಾಡ್ತೀವಲ್ವಾ, ಆ 5 ತಿಂಗಳಲ್ಲಿ ಕಾನ್ಸೆಪ್ಟ್ ಆಗಿರುತ್ತೆ. ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ನಮ್ಮ ಕ್ಲಾಸ್ ನೀವು ನೋಡಿರ್ತೀರಾ ಯಾವುದಕ್ಕೆ, ಫೌಂಡೇಶನ್ ಕೋರ್ಸ್ ಅಲ್ಲಿ. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಸಬ್ಜೆಕ್ಟ್ ವೈಸು ಅಟ್ಲೀಸ್ಟ್ 5 per ಸಬ್ಜೆಕ್ಟ್. ಏನ್ ಫೌಂಡೇಶನ್ ಇರುತ್ತಲ್ವಾ ಆ 5 ಸಬ್ಜೆಕ್ಟ್ಗೆ ಅಟ್ಲೀಸ್ಟ್ ಪರ್ ಸಬ್ಜೆಕ್ಟ್ 5 ಇದ್ರಂತೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡೋಣ. ಅಲ್ಲಿಗೆ ಸಬ್ಜೆಕ್ಟ್ ವೈಸ್ 5 ಸಬ್ಜೆಕ್ಟ್ಗೂ ಕೂಡ 5 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್. ಅದಾದ ನಂತರ ಫುಲ್ ಲೆಂತ್ ಅಟ್ಲೀಸ್ಟ್ 20 ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ನಾವು 13 months ಅನ್ನ ಎಫೆಕ್ಟಿವ್ ಆಗಿ ಇವಾಗಿಂದಾನೇ ಪ್ಲಾನ್ ಮಾಡಿದ್ರೆ ಸಿಗುತ್ತೆ. ಅದರ್ವೈಸ್ ಕೊನೆಗೆ ಟೈಮ್ ಇರಲ್ಲ. 5 ಸಬ್ಜೆಕ್ಟ್ ವೈಸು, 2-3 ಫುಲ್ ಲೆಂತ್, ಇಷ್ಟೇ ಮಾಡ್ಲಿಕ್ಕೆ ಆಗತ್ತೆ. ಈ ವರ್ಷ ಯಾರ್ಯಾರು ನಾನು UPSC ಮೆಂಟರ್ಶಿಪ್ ಮಾಡಿದ್ದೀನಲ್ಲ ತಮ್ಗೆ ಇದೇ ಆಗಿತ್ತು. ತಾವು ಬಂದಿದ್ದು 4-5 ತಿಂಗಳು ಮುಂಚೆ. ಅಷ್ಟರಲ್ಲಿ ಇಷ್ಟು ಮಾಡಬೇಕು, 1-2-3 ಸತಿ ರಿವಿಷನ್ ಮಾಡಿಸ್ಬೇಕು, ಅಷ್ಟು ಮಾತ್ರ ಮಾಡಿಸಿದ್ದೀನಿ. ಬಟ್ ನಾನು ಈಗ ಮಾಡ್ತಾ ಇರ್ತಕ್ಕಂಥ 1 ವರ್ಷ ಕಂಪ್ಲೀಟ್ ನಿಮ್ಗೂ ಅಂತಾನೆ ನಾನು ಟೈಮನ್ನ ಎತ್ತಿಡ್ತಾ ಇದ್ದೀನಿ. ಪ್ರತಿದಿನ ನಿಮ್ ಜೊತೆ ಇರ್ತೀನಿ. ಸೊ ನೆಕ್ಸ್ಟ್ ಫೈನಲ್ ರಿವಿಷನ್ ವಿತ್ ಟೆಸ್ಟ್ ಸೀರೀಸ್ ಜೊತೆ ಕೊನೆ ರಿವಿಷನ್ ಮಾಡೋಣ. ನಾನು ಆ ಟೈಮಲ್ಲಿ ಹೇಳ್ಕೊಡ್ತೀನಿ ಏನೇನ್ ಮಾಡ್ಬೇಕಂದ್ರೆ. ಯಾರಾದ್ರೂ ನಮ್ಮ ಮೆಂಟರ್ಶಿಪ್ ಈ ಒಂದು ಇದಕ್ಕೆ ಜಾಯ್ನ್ ಆಗ್ಬೇಕು ಅಂತ ಆಸಕ್ತಿ ಇರೋರು ಇಷ್ಟು ಒಳಗೊಂಡಿರುತ್ತೆ. ಇಲ್ಲ ಸರ್ ನಾವು ಮೆಂಟರ್ಶಿಪ್ ಜಾಯ್ನ್ ಆಗಲ್ಲ ಸರ್ ನಾವೇ ಓದ್ಕೋತೀವಿ ಅಂದ್ರೆ ಇದನ್ನ ಎಲ್ಪ್ ತಗೊಂಡು ನೀವು ಪ್ಲಾನ್ ಅನ್ನ ಮಾಡಿ. ಸೊ ಇದಾದ ನಂತರ UPSC ಆಗ್ಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ಗಾಗ್ಲಿ ಒಂದಷ್ಟು ಸಕ್ಸಸ್ ಕೀ ಅಂತ ಇರುತ್ತೆ. ಸಕ್ಸಸ್ ಆಗೋದು ಹೇಗೆ ಸರ್ ಅಂದ್ರೆ ಒಂದೇ ಇರೋದು ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನೆಕ್ಸ್ಟ್ ನಾವು ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತೀವಿ, ದೆನ್ ಮುಂದೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಅಗೇನ್ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಡ್ತಿರ್ತೀನಿ ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ.
ನಾಲೆಡ್ಜ್ ಅಲ್ಲ, ಡೀಪ್ ನಾಲೆಡ್ಜ್. ಓದೋದಲ್ಲ, ಅರ್ಥ ಮಾಡ್ಕೊಳ್ಳೋದು. ಫಿನಿಶ್ ಅಲ್ಲ, ಕಂಪ್ಲೀಟ್ ಮಾಡೋದು. ಏನ್ ಸರ್ ಎಲ್ಲ ಒಂದೇ ಅಲ್ವಾ ಸರ್? ಸೌಂಡ್ ಡಿಫ್ರೆಂಟ್ ಅನ್ಸ್ತಾ ಇದೆ. ಪರಿಪೂರ್ಣನೇ ಬೇರೆ, ಫಿನಿಶೇ ಬೇರೆ. ಕಂಪ್ಲೀಟೇ ಬೇರೆ, ಫಿನಿಶೇ ಬೇರೆ. ತುಂಬಾ ಡಿಫ್ರೆನ್ಸ್ ಇದೆ. ಇದೇ ರೀತಿ ಎಲ್ಲೋ ಸರ್ಚ್ ಮಾಡ್ತಾ ಇದ್ದೆ ನಾನು, ಒಂದು ವಿಡಿಯೋ ಸಿಕ್ತು. ಕಂಪ್ಲೀಟ್ಗೂ ಫಿನಿಶ್ಗೂ ಏನ್ ಸರ್ ಡಿಫ್ರೆನ್ಸ್ ಅಂತ. ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ನಿಮ್ ಲೈಫ್ ಕಂಪ್ಲೀಟ್ ಅಂತೆ, ಅಂದ್ರೆ ನಿಮ್ಮ ಜೀವನ ಪರಿಪೂರ್ಣ. ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ. ಒಳ್ಳೆ ಗರ್ಲ್ ಫ್ರೆಂಡ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಲೈಫ್ ಫಿನಿಶ್ ಅಂತೆ. ಈಗ ಅರ್ಥ ಆಗಿರುತ್ತೆ ಫಿನಿಶ್ಗೂ ಕಂಪ್ಲೀಟ್ಗೂ ಏನ್ ಡಿಫ್ರೆನ್ಸ್ ಅಂತ. ಸಬ್ಜೆಕ್ಟ್ ಅನ್ನ ಫಿನಿಶ್ ಮಾಡಬೇಡಿ, ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಯಾವಾಗ ಆಗುತ್ತೆ? ಪರ್ಫೆಕ್ಟ್ ಸ್ಟ್ರಾಟಜಿ ಇದ್ದಾಗ. ಸೊ ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ ಬರ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಇಲ್ಲ. NCERT ಅನ್ನ ಓದ್ಲೇಬೇಕು. ಹಾಗಂತ ಎಲ್ಲ NCERT ಅನ್ನ ಓದುವ ಅಗತ್ಯ ಇಲ್ಲ. 46ರಿಂದ 50 NCERT ಬರ್ತವೆ. ಇಷ್ಟನ್ನು ಓದುವ ಅಗತ್ಯ ಇಲ್ಲ. ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ 1 ಕ್ಲಾಸಸ್ ಎಲ್ಲಾದ್ರೂ ತೆಗೆದುಕೊಳ್ಳಿ, ಯಾವ ಇನ್ಸ್ಟಿಟ್ಯೂಷನ್ ಆದ್ರೂ ತೆಗೆದುಕೊಳ್ಳಿ. ಒಂದು ಅಬ್ಸಲ್ಯೂಟ್ ಫೌಂಡೇಶನ್ ಸಬ್ಜೆಕ್ಟ್ ಅಲ್ಲಿ ಕ್ಲಾರಿಟಿ ಇರಬೇಕು. JS 1, 1, 2, 3, 4 ಅಲ್ಲಿ ಕ್ಲಾರಿಟಿ ಸಿಗಲ್ಲ ಬಿಡಿ, ಒಬ್ಬೊಬ್ಬನ ಒಂಥರ ಬರೀತಾ ಹೋಗ್ತೀರಿ. ಬಟ್ ಫೌಂಡೇಶನ್ ನಿಮ್ಗೆ ಸಾಲಿಡ್ ಆಗಿರ್ಬೇಕು. ತುಂಬಾ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ಜಾಯ್ನ್ ಆಗ್ತಾರೆ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸರ್ 1 lakh ಕಟ್ಟಿದೆ ಸರ್, 2 lakh ಕಟ್ಟಿದೆ ಸರ್. ಅಲ್ಲಿ ಅರ್ಥ ಆಗ್ದಿಲ್ಲದ್ದು ನಿಮ್ದು ಯಾವುದೋ ಒಂದು ಕ್ಲಾಸ್ ನೋಡಿದೆ ಸರ್, 499ಗೆ ಬರೀ ಎಕನಾಮಿ ನೋಡಿದೆ ಸರ್, ಅರ್ಥ ಆಯ್ತು ಸರ್. ಇನ್ಕ್ಲೂಡಿಂಗ್ ಈ ಫೀಡ್ಬ್ಯಾಕ್ ಕೊಟ್ಟಿರೋದು ಡೆಲ್ಲಿ ಸ್ಟೂಡೆಂಟ್, ನಮ್ಮ ಕರ್ನಾಟಕದಿಂದ ಅಲ್ಲೋಗಿ ಈ ಸತಿ ಮೇನ್ಸ್ ಬರೀತಿದ್ದ ನಮ್ಮ ವಿದ್ಯಾರ್ಥಿ ಅವರು. ಮತ್ತೆ ಇನ್ನೊಂದು ಯಾವುದೋ ಇಲ್ಲೇ ಇನ್ಸ್ಟಿಟ್ಯೂಷನ್, ಬಹಳ ಇನ್ಸ್ಟಿಟ್ಯೂಷನ್ ಬಂದಿದ್ದಾರೆ. ಹಂಗಂತ ಆ ಇನ್ಸ್ಟಿಟ್ಯೂಷನ್ ಹೇಳ್ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗಿಂತ ಎಷ್ಟು ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಬೋದು, ಅದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ಯಾವ್ದಾದ್ರು ತೆಗೆದುಕೊಳ್ಳಿ, ಒಂದು ಕ್ಲಾಸ್ NCERT, ದೆನ್ ಸ್ಟ್ಯಾಂಡರ್ಡ್ ಬುಕ್. ಬೇಸಿಕ್ ಆಗಿರುತ್ತೆ, ಕ್ಲಾಸ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಬುಕ್ ಒಂದು ಸಬ್ಜೆಕ್ಟ್ಗೆ ಬೇಕೇ ಬೇಕು, ಓದ್ಲೇಬೇಕು. ನಾನು ಹೇಳ್ತೀನಿ ಯಾವ ಸಬ್ಜೆಕ್ಟ್ಗೆ ನಾನು ಓದ್ಬೇಕು. ಸ್ಟ್ಯಾಂಡರ್ಡ್ ಬುಕ್ ನಂತರ PYQ ಸಾಲ್ವ್ ಮಾಡಲೇಬೇಕು. ಕಂಪ್ಲೀಟ್ ಪ್ರೀವಿಯಸ್ ಇಯರ್ದು ಅಟ್ಲೀಸ್ಟ್ 2013 ಈ ಕಡೆ ಏನಿದೆಯಲ್ವಾ, ಒಂದು 10ರಿಂದ 12 ವರ್ಷದ್ದು ಸಾಲ್ವ್ ಮಾಡಲೇಬೇಕಾಗತ್ತೆ. ಅದಾದ ನಂತರ PYQ ಆದ ನಂತರ MCQ ಪ್ರಾಕ್ಟೀಸ್, ಫೈನಲ್ ಆಗಿ ಟೆಸ್ಟ್ ಸೀರೀಸ್. ಸೊ ಒಂದು ಸಬ್ಜೆಕ್ಟ್ ಇಷ್ಟೆಲ್ಲ ಮುಗಿಸಿದ ನಂತರ ಲಾಸ್ಟಿಗೆ ಟೆಸ್ಟ್ ಸೀರೀಸ್ ಅನ್ನ ತಗೋಬೇಕಾಗುತ್ತೆ. ಸೊ ನಿಮಗೆ ನಾವ್ ಯಾವ ರೀತಿ ಹೆಲ್ಪ್ ಮಾಡ್ತೀವಿ ಅಂದ್ರೆ ನೋಡಿ, ನಿಮ್ಮ NCERT ಏನಿದೆಯಲ್ವಾ, ಈ ಸೋರ್ಸ್ ನ ಕಂಟೆಂಟ್ ನಮ್ಮ ಕ್ಲಾಸಲ್ಲಿ ಇದ್ದೇ ಇರುತ್ತೆ. ಪ್ಲಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಒಂದಲ್ಲ, ಎರಡಲ್ಲ, ಮೂರಲ್ಲ. ಎನ್ವೈರನ್ಮೆಂಟ್ ಫಾರ್ ಎಕ್ಸಾಂಪಲ್ ನೀವು ಗಮನಿಸಿದ್ರೆ PMF IAS ಆಗಿರ್ಬೋದು, ಶಂಕರ್ IAS ಆಗಿರ್ಬೋದು, ನಂದವನ್ ನೋಟ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಒಬ್ರು ಮ್ಯಾಮ್ ಇದ್ದಾರೆ, IIT ಸ್ಟೂಡೆಂಟ್ ಅವರು. ಆ ಮ್ಯಾಮ್ ನೋಟ್ಸ್ ಅನ್ನ ರೆಫರ್ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಇಷ್ಟನ್ನ ರೆಫರ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಎನ್ವೈರನ್ಮೆಂಟ್ ಎಕನಾಮಿ ತೆಗೆದುಕೊಂಡ್ರೆ ಮೈಕ್ರೋ ಎಕನಾಮಿ, ಮ್ಯಾಕ್ರೋ ಎಕನಾಮಿ ಎರಡನ್ನು, ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ ಎರಡರ ಜೊತೆಗೆ NCERT ಮೈಕ್ರೋ ಎಕನಾಮಿಕ್ಸ್ NCERT ಕವರ್ ಆಗಿದೆ. ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ ನ ಎಕನಾಮಿಕ್ ಕಾನ್ಸೆಪ್ಟ್ ಕವರ್ ಆಗಿದೆ. ಶ್ಯಾಮ್ ಸರ್ ನೋಟ್ಸ್ ಇಂದ ಕಂಟೆಂಟ್ ಕವರ್ ಆಗಿದೆ. ಮತ್ತೆ ಶಿವಿನ್ ಸರ್ ನೋಟ್ಸ್ ಇಂದ ಕಂಟೆಂಟ್ ಕವರ್ ಆಗಿದೆ. ಪ್ಲಸ್ ನನ್ನ ನೋಟ್ಸ್ ಇಂದ ಕವರ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇಷ್ಟು ಜೊತೆಗೆ PYQ ಲಾಸ್ಟ್ 10 year ಏನೇನು ಕೇಳಿದ್ರಲ್ಲ ಆ PYQ ಒಂದು ಕಾನ್ಸೆಪ್ಟ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ಒಂದು ಸ್ಟ್ರಕ್ಚರಲ್ ಪ್ಲಾನ್ ತಮ್ಮಲ್ಲಿರ್ಬೇಕು. ನೆಕ್ಸ್ಟ್ ಡೋಂಟ್ ವರಿ, ಇಷ್ಟೆಲ್ಲ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಪ್ರೇಮ್ಸ್ ಕ್ಲಾಸಸ್ ವಿತ್ ಯು. ನಿಮ್ ಜೊತೆ ಯಾವತ್ತೂ ಪ್ರೇಮ್ಸ್ ಕ್ಲಾಸಸ್ ಇರುತ್ತೆ. ನನಗೆ ಪ್ರತಿದಿನನೂ ಒಬ್ರಲ್ಲ ಒಬ್ರು ಹೇಳ್ತಿರ್ತಾರೆ. ನಮ್ಮ ಸಹೋದ್ಯೋಗಿ ಹೇಳ್ತಾ ಇದ್ರು, ನಿನ್ನೆ ನಮ್ಮ ಸ್ಟೂಡೆಂಟ್ಸ್ ಒಬ್ರು ಕಾಲ್ ಮಾಡಿ ಹೇಳ್ತಾ ಇದ್ರು, ಅವ್ರು ಜರ್ಮನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ, ಇಂಡಿಯಾಗೆ ಬಂದು ಈಗ ಇದಕ್ಕೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸರ್ ಏನ್ ಸರ್ ನೀವು 499 ಕೊಡ್ತಿದ್ದೀರಾ? ಒಂದು ನಿಮ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ನಾನು ಹೇಳ್ತೀನಿ, 1 lakh ಕೊಟ್ಟು ಕೋಚಿಂಗ್ ತೆಗೆದುಕೊಂಡಿದ್ದೆ ನಾನು, ಅಲ್ಲೂ ಅರ್ಥ ಆಗ್ಲಿಲ್ಲ. ಅಟ್ಲೀಸ್ಟ್ ಆ ಎಕನಾಮಿಕ್ ಕೋರ್ಸ್ಗೆ 5000 ಆದ್ರೂ ಮಾಡಿ ಸರ್, ಇಟ್ ಈಸ್ ವರ್ತ್ಫುಲ್. ನಾನು ಬೇರೆ ಕಡೆ ಕೋಚಿಂಗ್ ತೆಗೆದುಕೊಂಡು ಹೇಳ್ತಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಸಹೋದ್ಯೋಗಿ ಏನ್ ಹೇಳಿದ್ರು ಅಂದ್ರೆ, ಸರ್ 499ಗೆ ಒಂದು ಎಕನಾಮಿಕ್ ಕೋರ್ಸ್ ಕೊಟ್ಟಿದ್ದೀರಲ್ವೇ, ಹುಡುಗರು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, 499 ಕೊಡ್ತಿದ್ರ ಅಂದ್ರೆ ಕ್ವಾಲಿಟಿ ಇನ್ ಹೆಂಗಿರುತ್ತೋ ಏನೋ ಅಂತ ಒಂದಷ್ಟು ಜನ ಥಿಂಕ್ ಮಾಡ್ತಾರೆ. ನನಗೆ ನಮ್ಮ ಒಬ್ಬ ಸ್ಟೂಡೆಂಟ್ ಹೇಳಿದೆ, ಏನ್ ಇವರು 499 ಕ್ಲಾಸ್ ಬೇರೆ ಕೊಡ್ತಾವ್ರೆ, ಮತ್ತೆ ನನ್ನ ಲಾಗೇನೋ ನೋಡಿದ್ರಂತೆ,
ಎಲ್ಲ ಆಗಲ್ಲಿ ಚಡ್ಡಿ ಹಾಕೊಂಡು ಅಲ್ಲೂ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಅದ್ ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಇವ್ರೇನು ಇಷ್ಟೊಂದು ಸೀರಿಯಸ್ ಇದಾರೆ ಅದು ಇದು ಅಂತ ಅನ್ಕೊಂಡ್ ಬಂದ್ರಂತೆ. ಆಮೇಲೆ ಹೇಳಿದ್ರು ನಾನ್ ಡೌಟ್ ಇಂದಾನೆ ಬಂದೆ ಸರ್ ನಿಮ್ ಹತ್ರ, ಆಮೇಲೆ ಗೊತ್ತಾಯ್ತು ನಿಮ್ 499 ವ್ಯಾಲ್ಯೂ ಏನು ಅಂತ. ಮತ್ತೆ ಇನ್ನೊಬ್ಬ ಸ್ಟೂಡೆಂಟ್ ಇನ್ನ ಚೆನ್ನಾಗಿತ್ತು, ಇನ್ನೊಂದು ರಿವ್ಯೂ, ಒಂದು ಫನ್ನಿ ರಿವ್ಯೂಸ್ ಇವೆಲ್ಲ ಹೇಳ್ತಿರೋದು. ಸರ್ ನಾನು ನಿಮ್ ಮೇಲೆ ಬಿಲಿವೇ ಇರ್ಲಿಲ್ಲ, ಯಾಕಂದ್ರೆ 499 ಅಂತಕ್ಕಂಥ ವರ್ಡ್ ಅನ್ನ ನೋಡಿದೆ. ಈ 499, 999, ಈ 399, 299, ಈ 9 ಬರ್ತಾವಲ್ಲ ಸರ್, ಈ ಸಂಖ್ಯೆ ಕಂಡ್ರೆ ನನಗೆ ಭಯ ಆಗುತ್ತೆ ಸರ್ ಅಂದ್ರು. ಯಾಕೆ ಅಂತ ಕೇಳಿದ್ರೆ, ಸರ್ ಈ ಸಂಖ್ಯೆ ಇಟ್ಕೊಂಡೇನೆ ಮೋಸ ಮಾಡ್ತಿರೋರು, ಮೋಸಗಾರ ಯಾವತ್ತು ಕೂಡ ಇದೇ ಸಂಖ್ಯೆ ಇಟ್ಕೊಂಡು ಸರ್ ಮೋಸ ಮಾಡ್ತಿರೋದು ನಮಗೆ. ನಾನು ತುಂಬಾ ಕ್ಲಾಸ್ ಅಂತ ಇಟ್ಕೊಂಡಿದ್ದೀನಿ 99ಗೆಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ನಿಮ್ಮ ಮೇಲೆ ಬಿಲೀವ್ ಇರ್ಲಿಲ್ಲ ಸರ್, ಬಟ್ ಬಂದ್ ನೋಡಿದ್ಮೇಲೆ ಬೇರೆ ಅನ್ನಿಸ್ತು. ಬಟ್ ನಾನು ಅವ್ರಿಗೆ ಹೇಳ್ದೆ, ನಾನ್ ಜಾಸ್ತಿ ಇಡ್ಬೋದು, ನಿಮ್ಮ ಹತ್ರ ಕೊಡೋ ಶಕ್ತಿ ಇದೆಯೇ ಐನೋ, ಬಟ್ ಯಾರೋ ಒಬ್ಬ ಗ್ರಾಮೀಣ ಭಾಗದಲ್ಲಿರತಕ್ಕಂಥವ್ರಿಗೆ ಅದನ್ನ ಕೊಡೋ ಶಕ್ತಿ ಇಲ್ಲ. ನಾನು ಹೇಳಿದೆ ನಿಮ್ಗೆ ಎಕ್ಸ್ಟ್ರಾ ಇದೆಯಾ ಕೊಡಿ, ತೊಂದರೆ ಇಲ್ಲ, ನಾನು ಸ್ಟುಡಿಯೋ ರೆಂಟ್ ಕಟ್ಬೇಕು, 1 ಅವರ್ಗೆ 1500 ಕೊಡಿ, ತೊಂದರೆ ಇಲ್ಲ. ಬಟ್ ನಾನು ಎಲ್ರಿಗೂ ಇದನ್ನೇ ಇಟ್ರೆ ಹುಡುಗರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ನನ್ನ ಉದ್ದೇಶ ಒಂದೇ, ಕ್ವಾಲಿಟಿ ಎಜುಕೇಶನ್. ಯಾವುದೇ ಕಾರಣಕ್ಕೂ 1 ಅಲ್ಲ 2 ಅಲ್ಲ 3 ಅಲ್ಲ 10 ಕ್ಲಾಸ್ ಎಷ್ಟಾಗ್ಲಿ, ಇನ್ನ 40,000 ರೆಂಟ್ ಜಾಸ್ತಿ ಆಗ್ಲಿ ಸ್ಟುಡಿಯೋದು, ತೊಂದರೆ ಇಲ್ಲ. ಬಟ್ ಕ್ವಾಲಿಟಿ ಕ್ಲಾಸಸ್, PYQ ಕವರ್ ಆಗಿರ್ಬೇಕು, ಕರೆಂಟ್ ಅಫೇರ್ಸ್ ಲಿಂಕ್ ಇರಬೇಕು, ಇಷ್ಟನ್ನ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಸೊ ದೆನ್ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ರಾಂಗ್ ಫೌಂಡೇಶನ್ ಕೋರ್ಸ್ ಅನ್ನ ಕೊಡ್ತೀವಿ. ಕೋರ್ಸ್ ಬಗ್ಗೆ ಆಲ್ರೆಡಿ ತಮಗೆ ಗೊತ್ತಿದೆ, ಮತ್ತೆ ಹೇಳೋದೇನಿಲ್ಲ. ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಒಂದು PYQ ಕವರ್ ಆಗಿರುತ್ತೆ, ಬೇಸಿಕ್ಸ್ NCERT ಕವರ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಬುಕ್ ಕವರ್ ಆಗಿರುತ್ತೆ, ಲೈವ್ ಟೆಸ್ಟ್ ಇರುತ್ತೆ. ನಿಮ್ಗೆ ಲೈವ್ ಟೆಸ್ಟ್ ಇರುತ್ತೆ ಕ್ಲಾಸ್ ಅಲ್ಲೇನೆ, ಮತ್ತೆ PYQನೇ ಟೆಸ್ಟ್ ರೂಪದಲ್ಲಿ ಕೊಡ್ತೀವಿ. ಒಂದು ಕಂಟೆಂಟ್ ಒಂದು ಕಾನ್ಸೆಪ್ಟ್ ನಂತರ ಅದರ PYQ ಅನ್ನ ಕೊಟ್ಟಿದೀವಿ, ಆಲ್ರೆಡಿ ನೀವು ನೋಡಿದ್ರ ಕ್ಲಾಸಸ್ ಅಲ್ಲಿ. ಎಸ್, PYQ ನಾವೇ ಮಾಡ್ಕೊಡ್ತೀವಿ. ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ, ಈಗ ಆಲ್ರೆಡಿ ನಾನು ಎಕನಾಮಿ ಎಷ್ಟು ಕ್ವಶನ್ಸ್ ಬರ್ತವೆ, ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಕಳೆದ 10 ವರ್ಷದಲ್ಲಿ ಎಷ್ಟು ಬಂದಿದಾವೆ, ಯಾವ್ದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡ್ಬೇಕು, ಸೋರ್ಸ್ ಯಾವ್ದು ಓದ್ಬೇಕು, ಇದನ್ನ ಯೂಟ್ಯೂಬ್ ಅಲ್ಲೇ ಒಂದು ವಿಡಿಯೋ ಮಾಡಿದೀನಿ, ಎಕನಾಮಿ ಕಂಪ್ಲೀಟ್ ಸ್ಟ್ರಾಟಜಿ ಅಂತ ಹೇಳಿ. ನೆಕ್ಸ್ಟ್ ಎಲ್ರಿಗೂ ಕಷ್ಟ ಆಗ್ತಕ್ಕಂಥದ್ದೇ ಹಿಸ್ಟ್ರಿ, ವಾಸ್ಟ್ ಸಬ್ಜೆಕ್ಟ್. ಸರ್ ಏನ್ ಸರ್ ಓದೋದು, ಇದನ್ನು ಕೂಡ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಮಾಡ್ಕೊಟ್ಟಿದ್ದೀನಿ, ಕಂಪ್ಲೀಟ್ ಹಿಸ್ಟ್ರಿ ಸ್ಟ್ರಾಟಜಿಯನ್ನ ನಮ್ಮ ಪ್ರೇಮಿಯನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೋಡಿ. ಅದಾದ ನಂತರ ಲೈವ್ ಸೆಕ್ಷನ್ ಅಲ್ಲಿ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಮಾಡಿದ್ದೀನಿ. 3 ಸಬ್ಜೆಕ್ಟ್ ಆಗಿದೆ. ಬಟ್ ನೆಕ್ಸ್ಟ್ 2026 ಏನ್ ಕೊಡ್ತಿದ್ರಲ್ವಾ, ಇದೇ ತರ 8 ಸಬ್ಜೆಕ್ಟ್ ಸ್ಟ್ರಾಟಜಿಯನ್ನು ನಾನು ಕೊಡ್ತೀನಿ, ಡೋಂಟ್ ವರಿ. ಎಲ್ಲಾ ಸಬ್ಜೆಕ್ಟ್ಗೂ ಸ್ಟ್ರಾಟಜಿ ಎಷ್ಟು ಕೇಳಿದ್ದಾರೆ, ಯಾವ್ಯಾವ ಕಾನ್ಸೆಪ್ಟ್ ಇಂದ ಕೇಳಿದ್ದಾರೆ, ಕಳೆದ 10 ವರ್ಷದಲ್ಲಿ ಎಷ್ಟು ವೈಟೇಜ್ ಇದೆ, ಯಾವ ಸೋರ್ಸ್ ಅನ್ನು ಓದ್ಬೇಕು, ಈ ರೀತಿ ಒಂದೊಂದೇ ಸಬ್ಜೆಕ್ಟ್ಗೆ ನಾವು ನೋಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದನ್ನ ನಾನು ಮಾಡ್ಕೊಡ್ತೀನಿ. 3 ಆಗಿದೆ, ಇನ್ನು 5 ಮಾಡೋದು ನನ್ನ ಜವಾಬ್ದಾರಿ. ಅದಾದ ನಂತರ ಲೈವ್ ಟೆಸ್ಟ್ ಪ್ರಾಕ್ಟೀಸ್ ಆಯ್ತು. ಎಸ್, ಈ ಫೌಂಡೇಶನ್ ಕೋರ್ಸ್ ಇಷ್ಟಿರುತ್ತೆ. ಫೌಂಡೇಶನ್ ಕೋರ್ಸ್ ಆದ್ರೂ ಜಾಯ್ನ್ ಆಗಿ UPSC ಸ್ಟೂಡೆಂಟ್ಸ್ ಜಸ್ಟ್ 2999, 3,000 ಅಷ್ಟೇ. ಸರ್ ಫೌಂಡೇಶನ್ ಬೇಕು ಸರ್, ಮೆಂಟರ್ಶಿಪ್ 2 ಬೇಕು ಸರ್ ಅಂದ್ರೆ, ನೋಡಿ ಮೆಂಟರ್ಶಿಪ್ ಅಲ್ಲಿ ಏನಿರುತ್ತೆ ಅಂದ್ರೆ, ಹೇಳದ್ನಲ್ವ ಇಷ್ಟೊತ್ತ ನಾನು ಏನ್ ಮಾಡ್ಸೋದ್ನಲ್ವಾ, ಅದೆಲ್ಲವನ್ನು ಕೂಡ ನಾನೇ ನಿಮಗೆ ಮಾಡ್ತೀನಿ. ಅದನ್ನೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಡ್ತೀನಿ. ಡೈಲಿ ಟಾರ್ಗೆಟ್ ಇರುತ್ತೆ, ವೀಕ್ಲಿ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್. ಈಗ ಆಲ್ರೆಡಿ ನನ್ನ ಮೆಂಟರ್ಶಿಪ್ ಅಲ್ಲಿ ಏನಿದಿರಲ್ವಾ, ಆ ತರ ಇರಲ್ಲ, ಇನ್ನ ಜಾಸ್ತಿ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ UPSC ಓದ್ತಾ ಇರ್ತಕ್ಕಂಥದ್ದು. ಈಗ ಫಸ್ಟ್ ಒಂದು 4-5 ಬ್ಯಾಚ್ ಆದ್ವಲ್ವಾ, ಅದಕ್ಕೆ ಸ್ವಲ್ಪ ನಾನೇ ಎಷ್ಟು ಬೇಕಷ್ಟು ಓದಿಸಿದೀನಿ. ಬಟ್ ಈಗ ಕಂಪ್ಲೀಟ್ 1 ಇಯರ್ ನಮಗೆ ಸಿಕ್ಕಿರೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಮಾತ್ರ ಬನ್ನಿ. ವೀಕ್ಲಿ ಟಾರ್ಗೆಟ್, ಡೈಲಿ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್ ಇರುತ್ತೆ, ಟಾರ್ಗೆಟ್ ಟ್ರ್ಯಾಕಿಂಗ್ ಇರುತ್ತೆ, ಸ್ಟ್ರಕ್ಚರಲ್ ಪ್ರಿಪರೇಷನ್ ಅನ್ನ ನಿಮ್ ಕೈಲಿ ಮಾಡಿಸ್ತೀವಿ. ಸೊ ಇಷ್ಟು ಮೆಂಟರ್ಶಿಪ್ ನಮಗೆ ಬೇಕು 1 ವರ್ಷಕ್ಕೆ 13 ತಿಂಗಳಿಗೆ ಅಂದ್ರೆ 2999, 2,999. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಯಾಕಂದ್ರೆ ನಿಮ್ಗೆ ಅಷ್ಟು ಟೈಮ್ ಅನ್ನು ನಾನು ಕೊಡಬೇಕು. ಒಂದು ಮೇನ್ಸ್ ರೆಡಿ ಮಾಡಿಸ್ಬೇಕು, ಫೌಂಡೇಶನ್ಗೆ ನಿಮಗೆ ಟಾರ್ಗೆಟ್ ಕೊಡಬೇಕು, ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಮಾಡ್ಕೊಡ್ಬೇಕು. ಸೊ ಇದೆಲ್ಲ ಇರುತ್ತೆ, 13 ತಿಂಗಳು ನಿಮ್ ಜೊತೆ ಇರಬೇಕು. ಸೊ 2999 ಇಲ್ಲ ಸರ್, ನಾನು ಬರೀ ಫೌಂಡೇಶನ್ ಕೋರ್ಸ್ ಬೇಕು ಅಂದ್ರೆ ಇದು 2999. 2 ಬೇಕು ಸರ್ ಅಂದ್ರೆ ಜಸ್ಟ್ 4999. ಬಿಲೀವ್ ಮೀ, ಡೆಫಿನೆಟ್ಲಿ ವರ್ತ್ಫುಲ್ ಇದೆ. ನೀವು ಜಸ್ಟ್ ನನ್ನ ಎಕನಾಮಿಕ್ ಕ್ಲಾಸಿಗೆ 5,000 ಕೊಟ್ಟಂಗೆ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಫ್ರೀ ಆಗುತ್ತೆ. ಸೊ ಕಂಪ್ಲೀಟ್ 13 ಮಂತ್ ಸ್ಟ್ರಾಟಜಿ ನೋಡಿ. ಫೌಂಡೇಶನ್ ಕೋರ್ಸಲ್ಲಿ ಇಷ್ಟಿರುತ್ತೆ, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಅಂಡ್ ಸೈನ್ಸ್ ಅಂಡ್ ಎಲ್ಲಾನು ನಾನೇ ಮಾಡ್ಕೊಡ್ತೀನಿ. ಅದೆಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ನಿಮಗೆ. ಸೊ ಇದು 2999. ನಂತರ ನೋಡಿ 7 ಮಂತ್ ಫೌಂಡೇಶನ್ ಪ್ಲಸ್ ಮೈನ್ಸ್ ಪ್ರಿಪರೇಷನ್ ಇರುತ್ತೆ, 7 ಮಂತ್ಸ್. ಅದಾದ ನಂತರ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಲಿಮ್ಸ್ 5 ಮಂತ್ಸ್ ಮಾಡ್ತೀವಿ. ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣ ಟಾರ್ಗೆಟ್ ಅನ್ನ 5 ಮಂತ್ಸ್ಗೆ.
ಟೋಟಲ್ 7+5 13 months ತಮ್ಮ 2026 ಮೆಂಟರ್ಶಿಪ್ ಪ್ರೋಗ್ರಾಮ್ ಇದು. ಕ್ಲಾಸಸ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ, ಎರಡು ಸೇರಿದ್ರೆ 4999. ಕ್ಲಾಸಸ್ ಬೇಡ ಸರ್, ನನಗೆ ಅಬ್ಸಲ್ಯೂಟ್ ಕ್ಲಾರಿಟಿ ಇದೆ ಸರ್ ಅಂದ್ರೆ ಮೆಂಟರ್ಶಿಪ್ ಜಾಯ್ನ್ ಆಗ್ತೀನಿ ಅಂದ್ರೆ 2999 ಅಂಡ್ ವರ್ತ್ಫುಲ್ ಇದೆ. ಬಟ್ ಮೆಂಟರ್ಶಿಪ್ಗೆ ಇದಕ್ಕೆ ಫೌಂಡೇಶನ್ ಕೋರ್ಸ್ಗೆ ಎಷ್ಟು ಜನನಾದ್ರೂ ಜಾಯ್ನ್ ಆಗಿ, ಮೆಂಟರ್ಶಿಪ್ಗೆ ಓನ್ಲಿ 100 ಸ್ಟೂಡೆಂಟ್ಸ್ ಅಷ್ಟೇ. ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ತುಂಬಾ ಸ್ಟೂಡೆಂಟ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಡೆಡಿಕೇಟಿವ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ ನನ್ನ ಟೈಮನ್ನ. ಸೊ 100 ಸ್ಟೂಡೆಂಟ್ಸ್ ಮಾತ್ರ ನಾನೇ ಮಾಡ್ತಕ್ಕಂಥದ್ದು. ಎರಡು ಬೇಕು ಸರ್ ಅಂದ್ರೆ ಹೇಳದ್ನಲ್ವಾ 4999. ಬಟ್ ನೋಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಎಲ್ಲರೂ ಜಾಯ್ನ್ ಆಗಿದ್ರೆ ಆಗಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಮೆಂಟರ್ಶಿಪ್ ತುಂಬಾ ಸೆಷನ್ ಮಾಡಿದ್ದೀನಿ. ಕೊನೆಗೆ ಹೋಗೋಷ್ಟೊತ್ತಿಗೆ 50% ಎಲಿಮಿನೇಟ್. ಇಷ್ಟು ಮಾಡಿದೀರ ಅಂದ್ರೆ ಕಾಂಪಿಟೇಷನ್ ಇರುತ್ತಲ್ಲ, ಅವ್ರೆಲ್ಲರಿಗಿಂತ ನೀವು ಮೇಲೆ ಇರ್ತೀರಿ. ಡೆಡಿಕೇಶನ್ ಇರಬೇಕು, ಒಂದು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಶುರು ಇರಬೇಕು. ಯಾಕೆಂದ್ರೆ ಡೆಫಿನೆಟ್ಲಿ ಇದು ಬೋರಿಂಗ್ ಜರ್ನಿ. ತುಂಬಾ ಬೋರ್ ಆಗ್ತಾ ಇರುತ್ತೆ. ಎಲ್ಲೂ ನಿಮ್ಗೆ ಅಯ್ಯೋ ಸಾಕಪ್ಪ ಇವನು ಹೇಳ್ತಾವನೆ ಅನ್ಸುತ್ತೆ. ಅಯ್ಯೋ ಇವನು 6 ತಿಂಗಳಾಯ್ತಪ್ಪ ಇವನ ಹತ್ರ ಇನ್ನ ಟಾರ್ಗೆಟ್ ಕೊಡ್ತಾವನೆ ಅನ್ಸುತ್ತೆ. ಈ ಒಂದು ಪ್ರಿಪ್ರೇಷನ್ ಬಿಟ್ಟು ಹೋಗೋಣ ಅನ್ಸುತ್ತೆ. ನಾನು ಸಕ್ಸಸ್ ಆಗುತ್ತೋ ಇಲ್ವೋ ಇದು ಬರುತ್ತೆ. ನನ್ ಫೇಲ್ಯೂರ್ ಆದಂಗೆ, ಲೈಫ್ ಹೆಂಗೆ, ಇದೆಲ್ಲ ಟೆನ್ಷನ್ಗಳು ಕೂಡ ಬರ್ತಾ ಇರ್ತವೆ. ಫ್ಯಾಮಿಲಿ ಪ್ರೆಷರು, ಫೈನಾನ್ಷಿಯಲಿ ಎಲ್ಲ ಬರುತ್ತೆ. ಸೊ ಇಟ್ ಈಸ್ ಎ ಬೋರಿಂಗ್ ಜರ್ನಿ. ಈ ಬೋರಿಂಗ್ ಜರ್ನಿಯನ್ನ ತಡ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ನಿಮಗೆ ರಿವಾರ್ಡ್ ಸಿಗೋದು. ನಿಮಗೆ ರಿವಾರ್ಡ್ ಬೇಕು ಅಂದ್ರೆ ಬೋರಿಂಗ್ ಜರ್ನಿಯನ್ನ ತಡ್ಕೊಳ್ಳೋ ತಾಕತ್ತಿದ್ರೆ ಮಾತ್ರ ಬನ್ನಿ. ಈ ವರ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ. ತಡ್ಕೊಳ್ಳೋ ತಾಕತ್ ಸೀರಿಯಸ್ ಆಗಿ ಇರ್ಲೇಬೇಕು. ನಿಮ್ಗೆ ಎಷ್ಟು ಬೋರ್ ಆಗ್ಬೇಕಂದ್ರೆ 12-13 ಮೆಂಟರ್ಶಿಪ್ ಗ್ರೂಪ್, ಡೈಲಿ ಲೈವ್ ಕ್ಲಾಸು. ನಾನು ಆಲ್ರೆಡಿ ಸ್ಟೂಡೆಂಟ್ಸ್ ಹೇಳಿದ್ದೀನಿ, ಯಾವುದೇ ಕ್ಲಾಸ್ಗೂ ಹಳೆ PDF ನಾನು ಕೊಡಲ್ಲ. ಹಳೆ PDF ಈ ಸ್ಟೂಡೆಂಟ್ಸ್ ಕೊಟ್ಟಿಲ್ಲ ನೋಟ್ಸ್ ಅನ್ನ. ಅದಕ್ಕೆ ಕರೆಂಟ್ ಅಫೇರ್ಸ್ ಅಪ್ಡೇಟು, PYQ ಹುಡ್ಕೊಂಡ್ ಬಂದ್ ಹಾಕ್ಬೇಕು. 6-7 ಬುಕ್ಸ್ ಇಂದ ಕಂಟೆಂಟ್ ನಿಮ್ಗೆ ಗ್ಯಾದರ್ ಮಾಡ್ಕೊಡ್ಬೇಕು. ನನ್ನ ಒಬ್ಬ ಸಹೋದ್ಯೋಗಿ ಹೇಳ್ತಾ ಇದ್ರು, ಅವರು ಕ್ಲಾಸ್ ಮಾಡ್ತಾರೆ. ಪ್ರೇಮ್, ನೀನ್ ತುಂಬಾ ಟೈಮ್ ಕೊಡ್ತೀಯಲ್ವಾ ಈ ನೋಟ್ಸು ಇದೆಲ್ಲ ಮಾಡ್ಲಿಕ್ಕೆ, ಅಷ್ಟು ಚೆನ್ನಾಗಿ ಮಾಡಿರ್ತೀನಿ, ನಿನ್ PPT ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಎಷ್ಟೋ ಟೀಚರ್ಸ್ PPTನೇ ಪ್ರಿಪೇರ್ ಮಾಡಲ್ಲ. ಬಿಲೀವ್ ಮಿ, PPT ಪ್ರಿಪೇರ್ ಮಾಡ್ದಂಗೆ ಪಾಠ ಮಾಡೋದು ಈಸಿ. ಬಟ್ ಒಂದು ಬೋರಿಂಗ್ ಇರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಮ್ಯಾನರ್ ಅಲ್ಲಿ ಪಾಠ ಮಾಡೋಕ್ಕಾಗಲ್ಲ. ಎಲ್ಲಾನು ಹೇಳ್ಕೊಡ್ತೀವಿ, ಬಟ್ ಫಸ್ಟ್ ಹೇಳ್ಕೊಡೋದನ್ನ 3ನೇ ಸತಿ ಹೇಳ್ಕೊಡ್ತೀವಿ, 3ನೇಂದ ಸೆಕೆಂಡ್ ಹೇಳ್ಕೊಟ್ಟಿರ್ತೀವಿ. ಥರ್ಡ್, PPT ಮಾಡೋದು ವೆರಿ ಹಾರ್ಡ್. PDF ಮಾಡೋದು ತುಂಬಾ ಕಷ್ಟ. ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು, ಏನ್ ಮಾಡ್ಬೇಕು, ಯಾವ ಚಿತ್ರ ಹಾಕ್ಬೇಕು. ಸೊ ಇದು ನಾನು ಮಾಡ್ಕೊಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು ತಮ್ಮಲ್ಲಿ. ಪ್ರತಿನಿತ್ಯವೂ ಕೂಡ ಟಾರ್ಗೆಟ್ ಇರುತ್ತೆ, ಪ್ರತಿನಿತ್ಯನೂ ಕೂಡ ಒಂದು ಮೆಂಟರ್ಶಿಪ್ ಇರುತ್ತೆ. 1 ವರ್ಷ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಬನ್ನಿ. ಫ್ಲೆಕ್ಸಿಬಲ್ ಸೋರ್ಸಸ್. ಸರ್ ಇಷ್ಟೊಂದು ಓದ್ಬೇಕಾ ಸರ್, ನಾನು ಕಡಿಮೆ ಓದ್ತೀನಿ ಸರ್, ಇದೊಂದೇ ಸಾಕು ಸರ್ ಬುಕ್, ಇದೇ ಹಾಕ್ಬೇಕು ಸರ್, ದಯವಿಟ್ಟು ಆ ಥರದವ್ರು ಬರಬೇಡಿ. ಫ್ಲೆಕ್ಸಿಬಲ್ ಸೋರ್ಸ್ ಅನ್ನ ಓದುವ ಅಭ್ಯಾಸ ಇದ್ರೆ ಬನ್ನಿ. ಇಲ್ಲಿ ಯಾವುದು ಕೂಡ ಶಾರ್ಟ್ ಕಟ್ ಇಲ್ಲ. ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ ಮಾತ್ರ ಬನ್ನಿ. ಒಬ್ರು ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು, ಪಾಪ ಅವ್ರದ್ದೇನು ತಪ್ಪಿಲ್ಲ, ಡೌಟ್ ಇರೋದು ಕೇಳಬೇಕು. ಸರ್ ಯಾವ ನೋಟ್ಸ್ ಅನ್ನ ಓದಿದ್ರೆ UPSC ಆಗುತ್ತೆ ಸರ್ ಅಂತ ಮಾಡಿದ್ರು. ಪಾಪ ಅವ್ರದ್ದೇನು ತಪ್ಪಿಲ್ಲ, ಯಾಕಂದ್ರೆ ಅವ್ರಿಗೆ ಗೈಡೆನ್ಸ್ ಇಲ್ಲ, ಪ್ರಾಪರ್ ಗೈಡೆನ್ಸ್ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಈ ಸತಿ ಏನ್ ದುಬೆ ಅವರು ಫಸ್ಟ್ ರ್ಯಾಂಕ್ ಬಂದವರಲ್ವಾ, ಅವ್ರದೇ ನೋಟ್ಸ್ ಅನ್ನ ಓದ್ಕೊಂಡೋದ್ರು ಪಾಸ್ ಆಗಲ್ಲ ಅಂತ ಹೇಳಿದೆ. ಇದು ಗೊತ್ತಿರ್ಲಿ, ಯಾರು ನೋಟ್ಸ್ ಓದಿದ್ರು ತಾವುಗಳು ಪಾಸ್ ಆಗಲ್ಲ. ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಕಂಟೆಂಟ್ ಕಲೆಕ್ಟ್ ಮಾಡಬೇಕು. PYQ ಥೀಮ್ ಇಟ್ಕೊಂಡು ನೋಟ್ ಮೇಕಿಂಗ್ ನೀವೇ ಮಾಡ್ಕೋಬೇಕು. GS 1 2 3 4. ಬಿಲೀವ್ ಮಿ, ನನ್ನ ಸ್ಟೂಡೆಂಟ್ಸ್ 150 ಜನ ಏನ್ KS ಮೇನ್ಸ್ ಬರೀತಿದ್ದಾರೆ. ಏನ್ 5600 ಜನ KS ಮೇನ್ಸ್ ಬರೀತಿದಾರಲ್ವಾ, ಇದ್ರಲ್ಲಿ 5000 ಜನ GS 1 2 3 4 ಅವ್ರ ಓನ್ ನೋಟ್ಸ್ ಮಾಡಿಲ್ಲ. ಯಾವ್ದೋ ಇನ್ನೊಬ್ರು ಯಾರೋ ಜೆರಾಕ್ಸ್ ಕೊಟ್ರು ಅದನ್ನು ಓದಿದ್ದಾರೆ, ಇನ್ನೊಬ್ರು ಯಾರೋ ಕೊಟ್ರು ಅದನ್ನು ಓದಿದ್ದಾರೆ, ಯಾರು ನೋಟ್ಸ್ ಮಾಡಿಲ್ಲ. ಒಂದ್ 600 ಜನ ಏನ್ UPSC ನೋಟ್ಸ್ ಮಾಡಿರ್ತಾರಲ್ಲ ಅವ್ರು ಸಕ್ಸಸ್ ಆಗ್ತಾರೆ. ಸೊ ಇದೆಲ್ಲ ಹಾರ್ಡ್ ರಿಯಾಲಿಟಿ. ನೆಕ್ಸ್ಟ್ ಪರ್ಸನಲ್ ಲೈಫು, ಸ್ಟೂಡೆಂಟ್ ಲೈಫನ್ನ ಮಿಕ್ಸ್ ಮಾಡ್ತಕ್ಕಂಥವ್ರು ದಯವಿಟ್ಟು ಬರಬೇಡಿ. ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಬಾಯ್ ಫ್ರೆಂಡ್ ಬೈದ, ಗಲಾಟೆ ಆಯ್ತು, ಜಗಳ ಆಯ್ತು, ಮನೇಲಿ ಏನೋ ತೊಂದರೆ ಇದೆ, ಎಲ್ಲ ಇರುತ್ತೆ. ಅದಿದ್ರು ಕೂಡ ಅದನ್ನೊಂದು ಸೈಡ್ಗೆ ಎತ್ತಿಟ್ಟು ಅದಕ್ಕೂ ಟೈಮ್ ಕೊಡೋಣ, ಅದಕ್ಕೂ ಅಳೋಣ, ಸಂಜೆ ಕೂತ್ಕೊಂಡು ಅಳೋಣ, ಬಟ್ ಸಂಜೆವರೆಗೂ ಓದೋಣ, ಆಮೇಲೆ ಅಳ್ತಾ ಕೂರೋಣ. ಪ್ರದೀಪ್ ಈಶ್ವರ್ ಅವ್ರು ಒಂದು ಮಾತು ಹೇಳ್ತಾರೆ, ಸತ್ಯ ಆ ಮನುಷ್ಯನ ಟ್ರೋಲ್ ಮಾಡ್ತೀರಷ್ಟೇ, ಬಟ್ ಆ ವ್ಯಕ್ತಿ ಸತ್ಯ ಹೇಳ್ತಾನೆ. ಅವ್ರು ಹೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ನಿಮಗೆ ಪರಿಚಯ ಇದಾದ್ಮೇಲೆ, ಟ್ರೋಲ್ ಆದ್ಮೇಲೆ ಪರಿಚಯ, ನನಗೆ ಮುಂಚೆನೆ ಗೊತ್ತವ್ರು. ಯಾವಾಗ ಅಂದ್ರೆ ಪರಿಶ್ರಮ ಅಕಾಡೆಮಿ ಇತ್ತು ಅವಾಗಲೇ ಗೊತ್ತು. ಎಲೆಕ್ಷನ್ಗೆ ನಾವು ನಿಂತಿರ್ಲಿಲ್ಲ, ಅವಾಗಿನ ನಾವು ಟ್ರೋಲು ಆಗ್ತಿರ್ಲಿಲ್ಲ. ಆ ವ್ಯಕ್ತಿ ತೋರಿಸಿ ನನ್ನ ಫ್ರೆಂಡ್ಸ್ ಕೇಳಿದ್ದೆ,
ಈ ಮನುಷ್ಯ ನೋಡಿದ್ರೆ ನನಗೆ ಮುಂದೊಂದ್ ದಿನ ಏನೋ ಆಗ್ತಾನೆ ಅನ್ನಿಸ್ತಾ ಇದೆ ಅಂತ. ನನ್ನ ಫ್ರೆಂಡ್ಸ್ ಬೈದಿದ್ರು, ನಮ್ ಶ್ರೀಧರ್ ಮತ್ತೆ ಇನ್ನೊಬ್ರು ಬೈದಿದ್ರು, ನೀನ್ ಎಲ್ಲರನ್ನೂ ತೋರ್ಸಿ ಹಿಂಗೆ ಹೇಳ್ತೀಯ. ಇಲ್ಲ ಗುರು, ನೋಡ್ಗುರು ಒಂದೇ. ಇನ್ನ ಕ್ಯಾಂಡಿಡೇಟ್ ಅವ್ರ ಸೀಟುನು ಅನೌನ್ಸ್ ಆಗಿರ್ಲಿಲ್ಲ. ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾರೆ, ಯಾವ್ದೋ ಮೊನ್ನೆ ಅದು ಟ್ರೋಲ್ ಆಗಿತ್ತು, ಮಗ ಆಲದ ಮರದ ಹತ್ರ ಕುತ್ಕೊಂಡು ಅಳ್ಬೇಡ, ಆಲದ ಮರದ ಕೆಳಗಡೆ ಕುತ್ಕೊಂಡು ಅಳ್ಬೇಡ, RD ಕಾರಲ್ಲಿ ಕುತ್ಕೊಂಡು ನೋಡು, ಫೀಲ್ ಇರುತ್ತೆ ಅಂತ. ಎಸ್, ನಮ್ ಕಷ್ಟ ಅಂತ ಹೇಳಿ ಬಡವನಾಗೆ ಇದ್ದು ಆಲದ ಮರದ ಕೂತ್ಕೊಂಡತ್ರ ಯಾರು ನೋಡಲ್ಲ. ಆಮೇಲೆ ನಾವೇ ಕಣ್ಣೋರ್ಸ್ಕೊಂಡ್ ಬರ್ಬೇಕು. ಏನಾದ್ರು ಸಂಪಾದನೆ ಮಾಡು, ಏನಾದ್ರು ಅಚೀವ್ ಮಾಡು, RD ಕಾರ್ ಹತ್ರ ಕುತ್ಕೊಂಡು ನೋಡು. ಗರ್ಲ್ ಫ್ರೆಂಡ್ ಬರ್ತಾಳೆ ಸಮಾಧಾನ ಮಾಡಕ್ಕೆ, ಇನ್ನೊಬ್ಳು ಬರ್ತಾಳೆ ಸಮಾಧಾನ ಮಾಡ್ಲಿಕ್ಕೆ. ಸೊ ಪರ್ಸನಲ್ ಲೈಫೇ ಬೇರೆ, ಪ್ರೊಫೆಷನಲ್ ಲೈಫೇ ಬೇರೆ. ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ 8 hours ಓದ್ಬೇಕು, 50 ಓದ್ಬೇಕಷ್ಟೇ. ಆಮೇಲೆ ಬಾಯ್ ಫ್ರೆಂಡ್ ಹತ್ರ ಜಗಳ ಮಾಡೋಣ, ಗರ್ಲ್ ಫ್ರೆಂಡ್ ಹತ್ರ ಜಗಳ ಮಾಡೋಣ, ಟೈಮ್ ಕೊಡೋಣ, ಏನ್ ತೊಂದ್ರೆ ಇಲ್ಲ. ಓದಿದ ನಂತರ ಕೊಡೋಣ. ಜಗಳ ಆಗಿದೆ ಅಂತ ಹೇಳಿ ಬಿಡೋದು ಬೇಡ. ನಿಮ್ಮ ಮೆಂಟಲ್ ಹೆಲ್ತ್ ಥ್ರೂ ಔಟ್ 1 year ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಈ ಒಂದು ಬ್ಯಾಚ್ಗೆ ಬನ್ನಿ. ದೆನ್ ಹೌ ಟು ಜಾಯಿನ್, ಯಾವ ರೀತಿ ಸರ್ ಜಾಯ್ನ್ ಆಗೋದು ಅಂದ್ರೆ, ತುಂಬಾ ವಿದ್ಯಾರ್ಥಿಗಳು ನೆನ್ನೆಯಿಂದನೂ ಕಾಲ್ ಮಾಡ್ತಾ ಇದ್ದೀರಾ. ಸೊ ತಮಗೆ ಒಂದು ನಂಬರ್ ಅನ್ನ ಕೊಡ್ತೀನಿ, 7026132710. ದಯವಿಟ್ಟು ಕಾಲ್ ಮಾಡಬೇಡಿ, ನನ್ನ ಹತ್ರ ಇರುತ್ತೆ, ನಾನು ರಿಸೀವ್ ಮಾಡಲ್ಲ. ಬಟ್ ವಾಟ್ಸಪ್ ಅನ್ನ ನಮ್ಮ ಟೀಮ್ ಅವ್ರಿಗೆ ಕೊಟ್ಟಿರ್ತೇನೆ. ನೀವೇನ್ ಮಾಡ್ಬೇಕು ಅಂದ್ರೆ 7026132710ಗೆ ವಾಟ್ಸಪ್ ಮಾಡಬೇಕು, ಸರ್ UPSC ಮೆಂಟರ್ಶಿಪ್ ಬೇಕು ಅಂತ. ಬರೀ ಮೆಂಟರ್ಶಿಪ್ ಆದ್ರೆ ಅವರು ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡಬೇಕು, ಗೂಗಲ್ ಫಾರ್ಮ್ ಇರುತ್ತೆ. ಅದಾದ ನಂತರ 2999 ಫೀಸ್. ಇಲ್ಲ ಸರ್ ನಾನು ಕ್ಲಾಸನ್ನು ಕೂಡ ಪರ್ಚೇಸ್ ಮಾಡ್ತೀನಿ, ಫೌಂಡೇಶನ್ ಕೋರ್ಸ್ ಅಲ್ಲಿ ಇದ್ದೀನಿ ಅಂದ್ರೆ ಫೌಂಡೇಶನ್ ಕೋರ್ಸಿಗೆ ಫಸ್ಟ್ ಹೋಗಿ ಜಾಯ್ನ್ ಆಗಿ, ನಂತರ ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿರ್ತಕ್ಕಂಥದ್ದನ್ನ PDF ಏನಿರುತ್ತಲ್ಲ ಅದನ್ನ ಇಲ್ಲಿ ಫಾರ್ವರ್ಡ್ ಮಾಡಿ. ನಿಮ್ದು ನಿಮ್ಮ ಪ್ರೊಫೈಲ್ಗೆ ಹೋದ್ರೆ ಅಲ್ಲಿ ಒಂದು PDF ಬಂದಿರುತ್ತೆ, ನಿಮ್ದು ಪೇಮೆಂಟ್ ಡೀಟೇಲ್ಸ್ PDF ಮೆಸೇಜ್ ಅಲ್ಲೇ ಬಂದಿರುತ್ತೆ. ಅದನ್ನ ಫಾರ್ವರ್ಡ್ ಮಾಡಿ. ಫಾರ್ವರ್ಡ್ ಮಾಡಿದ ನಂತರ ನಿಮ್ಗೆ ಇದನ್ನ ಜಾಯ್ನ್ ಆಗಿದ್ದೀರಾ ಅಂದ್ರೆ ಮೆಂಟರ್ಶಿಪ್ ಕೇವಲ 2000 ಕಟ್ಟಿಸ್ಕೋತಾರೆ. 2000 ಅಷ್ಟೇ ಕಟ್ಟಿಸ್ಕೋತಾರೆ. ಅಲ್ಲಿ 3000, 2000, 5000 ಆಗುತ್ತೆ. ಇಲ್ಲ ಸರ್ ನಾವು ಮೆಂಟರ್ಶಿಪ್ ಸಪ್ರೇಟ್ ಜಾಯ್ನ್ ಆಗ್ತೀವಿ ಅಂದ್ರೆ ಇದ್ರಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ, ನಿಮ್ಗೋಸ್ಕರ ಟೈಮ್ ಕೊಡ್ತಾ ಇದೀನಿ. ಬಿಲೀವ್ ಮೀ, ತುಂಬಾ ಕಡಿಮೆ. ಒಂದು ಇನ್ಸ್ಟಿಟ್ಯೂಷನ್ ಇದೆ ಉತ್ತರ ಭಾರತದಲ್ಲಿ, ಪರ್ಸನಲ್ ಮೆಂಟರ್ಶಿಪ್ಗೆ 33,000 ಥ್ರೂ ಔಟ್ 1 year. ನಮ್ಮ ಬೆಂಗಳೂರಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ ಆಫ್ಲೈನ್ ಅಲ್ಲಿ ತಿಂಗಳಿಗೆ 2000. ಸೊ ಇದು ಮೆಂಟರ್ಶಿಪ್, ಇದು ಎರಡು ಇಂಟಿಗ್ರೇಟೆಡ್ ತೆಗೆದುಕೋತೀನಿ ಅಂದ್ರೆ 4999 ಈ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ಒಂದು ಕ್ಲಾಸಸ್ ನಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದ್ರು ಬೇರೆ ಸಿಂಗಲ್ ಕೋರ್ಸ್ ಬೇಕು ಅಂದ್ರೆ 499ಗೆ ಎಕನಾಮಿ, ಸೈನ್ಸ್ ಅಂಡ್ ಟೆಕ್, ಮತ್ತೆ PSI ಓದೋರ್ಗೆ ಇದು 1499ಗೆ ಪೇಪರ್ 1 ಇರುತ್ತೆ. ನೆಕ್ಸ್ಟ್ PSI ಕಂಪ್ಲೀಟ್ ಕೋರ್ಸು 44 ಇರುತ್ತೆ. ನಮ್ದು ಸ್ವಲ್ಪ ಕ್ಲಾಸಲ್ಲಿ ಪ್ರಮೋಷನ್ ಮಾಡ್ಕೊಳ್ಳೋಣ, ದಯವಿಟ್ಟು ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ KS FD STಗೆ 3550 ಇದೆ. ಸೊ UPSC ಫೌಂಡೇಶನ್ ಬ್ಯಾಚ್ 2026ಕ್ಕೆ ಏನಿದೆಯಲ್ಲ ಅವ್ರಿಗೆ 2999. ಸೊ ಐ ಹೋಪ್ ಎಲ್ಲರೂ ಕೂಡ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಅಂತ ಹೇಳಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಸ್ಕ್ರೀನ್ ಬ್ಲರ್ ಇದೆಯಾ? ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಬ್ಲರ್ ಆಗಿದೆ. ಏನೋ ಡೌಟ್ಸ್ ಇದೆ ಕೇಳಿ. ಇದೇ ವಿಡಿಯೋವನ್ನೇ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ತುಂಬಾ ಬ್ಲರ್ ಏನಾದ್ರು ಇತ್ತಾ? ಎಸ್ ಸರ್, ಇವಾಗ ನಾನು ಎಲ್ಲಾ ಸಬ್ಜೆಕ್ಟ್ ತಗೊಂಡಿವಿ ಸರ್. ಸಿಂಗಲ್ UPSC ಮೆಂಟರ್ಶಿಪ್ ನಲ್ಲಿ ಮತ್ತೆ ಫೌಂಡೇಶನ್ ಕೋರ್ಸ್ ತಗೋಬೇಕಾಗುತ್ತಾ? ಓನ್ಲಿ ವಿ ನೀಡ್ ಮೆಂಟರ್ಶಿಪ್. ಸರ್ ನಂದು ಈಗ ಆಲ್ರೆಡಿ ನನ್ನ ಕ್ಲಾಸ್ ಅನ್ನ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಸಿಂಗಲ್ ಸಬ್ಜೆಕ್ಟ್ ಎಲ್ಲಾ ತೆಗೆದುಕೊಂಡಿದ್ದೀರಾ ಅಂದ್ರೆ, ನಾನು ಏನು ಫೌಂಡೇಶನ್ ಕೋರ್ಸ್ ಅಲ್ಲಿ ಇದೆಯಲ್ಲ ಇದೆಲ್ಲ ತೆಗೆದುಕೊಂಡಿದ್ದೀನಿ ಅಂದ್ರೆ ಮತ್ತೆ ಫೌಂಡೇಶನ್ ಕೋರ್ಸ್ ಅನ್ನ ತೆಗೆದುಕೋಬೇಡಿ, ತಾವು ಡೈರೆಕ್ಟ್ ಆಗಿ ಹೋಗಿ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ. ಇಲ್ಲ ಸರ್ ನಾನು ಬರೀ ಎಕನಾಮಿ ಮಾತ್ರ ತಗೊಂಡಿದ್ದೀನಿ, ಎನ್ವೈರನ್ಮೆಂಟ್ ಮಾತ್ರ ತಗೊಂಡಿದ್ದೀನಿ ಅಂದ್ರೆ ನಮ್ಮ ಟೀಮ್ ಅವ್ರಿಗೆ ಹೇಳ್ತೀನಿ, ಇವೆರಡು ಮಾತ್ರ ತೆಗೆದುಕೊಂಡಿದ್ರೆ ದಯವಿಟ್ಟು ಡಿಸ್ಕೌಂಟ್ ಮಾಡ್ಕೊಡಿ ಇವ್ರಿಗೆ, ಎರಡು ಎಷ್ಟು ಕಟ್ಟಿರ್ತಾರೋ ಅಷ್ಟ ಅಂತ ಹೇಳಿ, ಟ್ಯಾಕ್ಸ್ ಅನ್ನ ಹೊರತುಪಡಿಸಿ. ಇನ್ ಮಿಕ್ಕಿದ್ದಕ್ಕಂಥದ್ದ ಈ ಮೂರಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಫೀಸನ್ನ ಅಲ್ಲಿಗೆ ಇನ್ನೆಷ್ಟಾಗುತ್ತೆ, 2,000 ಆಗುತ್ತೆ. ಇನ್ನು 2,000ವನ್ನ
ನೀವು ಪೇ ಮಾಡ್ಬೇಕಾಗುತ್ತೆ. ಎಷ್ಟು ಕೋರ್ಸ್ ತೆಗೆದುಕೊಂಡಿರ್ತಾರಲ್ಲ ನಮ್ಮ ಹಳೆ ಸ್ಟೂಡೆಂಟ್ಸ್, ಅದನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಒಂದ್ ತಗೊಂಡಿದ್ದೀರಾ ಇದರಲ್ಲಿ, ಯಾವ್ದು ತಗೊಂಡಿದ್ದೀರಾ ಅಂತೇಳಿ ಆ ಸ್ಲಿಪ್ ಅನ್ನ ನಮ್ಮ ಟೀಮ್ ಅವ್ರಿಗೆ ನಾನು ಕಳ್ಸಿದ್ರೆ ನಾನು ಕಳಿಸ್ತೀನಿ, ನಿಮ್ಗೆ ಇದನ್ನ ಮಾಡ್ಕೊಡ್ತಾರೆ, ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಒಂದ್ ಸಬ್ಜೆಕ್ಟ್ ಎಕನಾಮಿ ತಗೋತ್ಕೊಂಡಿದ್ದೀರಾ, 499 ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಇನ್ ಮಿಕ್ಕಿರೋದು ಇಷ್ಟು ಕೋರ್ಸು ಸಿಗುತ್ತೆ, ಪ್ಲಸ್ ಮೆಂಟರ್ಶಿಪ್ ಸಿಗುತ್ತೆ. ಫಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಿ ದೆನ್ ಮೆಂಟರ್ಶಿಪ್ಗೆ ಅದನ್ನ ಕಳಿಸಿ, ಸ್ಲಿಪ್ ಅನ್ನ ಕಳ್ಸಿದ್ರೆ ನಿಮಗೆ ಆಗ ಇಲ್ಲಿ ಜಾಯ್ನ್ ಆಗಿ ಕಳ್ಸಿದ್ರೆ ಜಸ್ಟ್ 2000ಗೆ ಮೆಂಟರ್ಶಿಪ್ ಕೊಡ್ತಾರೆ. 2 ತಗೊಂಡಿದ್ದೀರಾ ಸರ್, ಡನ್ ಸರ್. 2 ತಗೊಂಡಿದ್ರೆ ಆ 2 ಸಬ್ಜೆಕ್ಟ್ ಎಷ್ಟು ನೀವು ಪೇ ಮಾಡಿರ್ತೀರಲ್ವಾ ಅದನ್ನ ಡಿಸ್ಕೌಂಟ್ ಮಾಡಿ ಕೊಡಕ್ಕೆ ಹೇಳ್ತೀನಿ ನಮ್ಮ ಟೀಮ್ ಅವ್ರಿಗೆ. ನಂತರ ನೀವು ಇದನ್ನ ಜಾಯ್ನ್ ಆಗಿ ಫೌಂಡೇಶನ್ ಕೋರ್ಸು, ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ಮೆಂಟರ್ಶಿಪ್ ಸೆಷನ್ಗೆ ಹಾಕಿ ಕೇವಲ 100 ಜನಕ್ಕಷ್ಟೇ. ಮಿನಿಮಮ್ ಎಷ್ಟಾದ್ರು ಸೇರ್ಕೊಳ್ಳಿ, 10 ಜನ ಆದ್ರೂ ನಾನು 10 ಜನಕ್ಕೆ ಮಾಡ್ತೀನಿ, 5 ಜನ ಆಗ್ತಾರೆ 5 ಜನಕ್ಕೆ ಮಾಡ್ತೀನಿ, ಬಟ್ ಮ್ಯಾಕ್ಸಿಮಮ್ 100 ಅಷ್ಟೇ, 100ಗಿನ್ನ ಜಾಸ್ತಿ ಇಲ್ಲ. ಎಸ್, ಗ್ರೂಪ್ ಎಲ್ಲಿರುತ್ತೆ ಸರ್? ಗ್ರೂಪ್ ನೋಡಿ ಟೆಲಿಗ್ರಾಮ್ ಮಾಡಲ್ಲ, ದಯವಿಟ್ಟು ವಾಟ್ಸಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಯೂಸ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಕೇವಲ ಈ ಮೆಂಟರ್ಶಿಪ್ ಪರ್ಪಸ್ಗಾದ್ರೂ ಯೂಸ್ ಮಾಡ್ಕೊಳ್ಳಿ. ಅಡ್ಮಿಷನ್ ಕಂಪ್ಲೀಟ್ ಆಗೋವರೆಗೂ ಗ್ರೂಪ್ ಯಾವುದು ಮಾಡಲ್ಲ, ಅಡ್ಮಿಷನ್ ತೆಗೆದುಕೊಳ್ಳಿ ಫಸ್ಟ್, ನೆಕ್ಸ್ಟ್ ನಿಮಗೆ ಗ್ರೂಪ್ ಡೀಟೇಲ್ಸ್ ಅನ್ನ ನಮ್ಮ ಟೀಮ್ ಅವ್ರು ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತಾರೆ. ಡೋಂಟ್ ವರಿ, ಹಳೆ ಸ್ಟೂಡೆಂಟ್ಸ್ ಎಷ್ಟಾದ್ರು ತೆಗೆದುಕೊಂಡಿರ್ತೀರಲ್ವಾ ಅದನ್ನ ಡಿಸ್ಕೌಂಟ್ ಮಾಡ್ತೀವಿ ನಾವು ಕ್ಲಾಸಸ್, ಆರಾಮಾಗಿ. ಡಬಲ್ ಪೇಮೆಂಟ್ ಬೇಡ. ನೆಕ್ಸ್ಟ್ ಏನಾದ್ರು ಡೌಟ್ ಇದೆಯಾ? ಅಂಡ್ ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇರೋರು ಬನ್ನಿ ದಯವಿಟ್ಟು. ಸುಮ್ನೆ ಎಲ್ಲ ಬಂದು ಇದು ಎಲ್ಲದಕ್ಕೂ ಬರ್ತಾರೆ, ನಾನು ನೋಡಿದೀನಿ, ತುಂಬಾ ಜನ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. 2026 ಕೊಡ್ಬೇಕು ಸರ್ ಅನ್ಕೊಂಡವ್ರು ಬನ್ನಿ, ಬೇರೆಯವ್ರು ಬೇಡ. ಸರ್ ಇವತ್ತು ಸಂಜೆಯಿಂದ ನಿಮ್ಗೆ ಅಡ್ಮಿಷನ್ ಶುರು. ಅಡ್ಮಿಷನ್ ಯಾವತ್ತು ಬೇಗ ಕಂಪ್ಲೀಟ್ ಆಗುತ್ತೋ ಅವತ್ತಿಂದ ಶುರು ಆಗುತ್ತೆ. ಐ ಥಿಂಕ್ ಇನ್ನ ಒಂದು 10 to 15 ಡೇಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡ್ತೀವಿ, ಶುರು ಮಾಡ್ತೀವಿ. ಎಷ್ಟು ಬೇಗ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್. ಬಟ್ ಒಂದು ಸ್ಟ್ರಕ್ಚರಲ್ ಪ್ಲಾನ್ ಇದೆ. ಐ ಹೋಪ್ ಈ ಮಂತ್ ಎಂಡಿಂಗ್ ಇಂದ ನಿಮ್ಗೆ ಒಂದಷ್ಟು ಕ್ಲಾಸಸ್ ಆಲ್ರೆಡಿ ನಿಮಗೆ ಶುರು ಆಗಿದೆ, ಫೌಂಡೇಶನ್ ಕ್ಲಾಸಸ್ ನೋಡ್ತಾ ಇರ್ಬೋದು. ಈ ಮಂತ್ ಎಂಡಿಂಗ್ ಇಂದ ನಿಮ್ಗೆ ಒಂದಷ್ಟು ಸ್ಟ್ರಾಟರ್ಜಿ, ಬಟ್ ನಿಮ್ಗೆ ಜೂನ್ 1st ಇಂದ ಅಂತೂ ಕಂಪ್ಲೀಟ್ ಆಗಿ ಡೆಡಿಕೇಟಿವ್ ಆಗಿ ಕೊಡ್ಲೇಬೇಕಾಗುತ್ತೆ. ಬಟ್ ಈ ಮಂತ್ ಎಂಡಿಂಗ್ ಶುರು ಆಗ್ಬೋದು, ಬಟ್ ಜೂನ್ 1st ಇಂದ ಅಂತೂ ನೀವು ರೆಡಿ ಇರಬೇಕು. ಎಸ್, ಮೇನ್ಸ್ಗೆ ನಾನೇ ಓದಿಸ್ತೀನಿ, ನಿಮಗೆ ನಾನೇ ಪ್ರಿಪರೇಷನ್ ಅನ್ನ ನಿಮಗೆ ಮಾಡಿಸ್ತೀನಿ. ಏನ್ ಮಾಡ್ಬೇಕು, ಹೇಗೆ ಓದ್ಬೇಕು, ಏನು ನೋಟ್ಸ್ ಬೇಡ. ನಾನು ಫಸ್ಟ್ ಏನ್ ಮಾಡಿಸ್ತೀನಿ ಅಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಬುಕ್ ಅನ್ನ ಓದಿಸಿ ಒಂದ್ 2-3 ರಿವಿಷನ್ ಆದ ನಂತರ ಮೇನ್ಸ್ ಕಂಪ್ಲೀಟ್ ಆದ ನಂತರ ನೋಟ್ ಮೇಕಿಂಗ್ ಅನ್ನ ಮಾಡಕ್ ಹೋಗೋಣ. ಪ್ರತಿಯೊಂದು ಸಬ್ಜೆಕ್ಟ್ಗೂ ನೋಟ್ ಮೇಕಿಂಗ್ ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ, ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಮಗ ಇದು ಮೇನ್ಸ್ ಅನ್ನ ಕಂಟೆಂಟ್ ಅನ್ನ ಗ್ಯಾದರ್ ಮಾಡೋದು, ಕಂಪ್ಲೀಟ್ ಮಾಡೋದು, ದೆನ್ ನೋಟ್ ಮೇಕಿಂಗ್. ಇಂಡಿವಿಜುವಲ್ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಡಿಫ್ರೆಂಟ್ ನೋಟ್ಸ್ ಅನ್ನ ಮಾಡಬೇಕು. ನೋಟ್ಸ್ ಮಾಡೋದು ಹೆಂಗೆ ನಾನು ಅದನ್ನೆಲ್ಲವೂ ಕೂಡ ಹೇಳ್ಕೊಡ್ತೀನಿ. ಎಸ್, ಮೈನ್ಸ್ ನಿಮ್ಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಮೆಂಟರ್ಶಿಪ್ ಪ್ರೋಗ್ರಾಮ್? ಬೈ ಪ್ರಿಲಿಮ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ? ಎಸ್, ನಮ್ಮ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಈ ಸತಿ ಪ್ರಿಲಿಮ್ಸ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, ಅವರನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡಿರ್ತೀವಿ. ಯಾರ್ಯಾರು ಅಡ್ಮಿಷನ್ ತೆಗೆದುಕೊಂಡಿರ್ತಾರಲ್ಲ 100 ಮೆಂಬರ್ಸ್ ಒಳಗಡೆ ಇದ್ರೆ ಈ ಸತಿ ಪ್ರಿಲಿಮ್ಸ್ ಆದ್ಮೇಲೆ ತಮಗೂ ಕೂಡ ಶುರು ಮಾಡ್ತೀವಿ. ಈ ಮಂತ್ ಎಂಡಿಂಗ್ ಅಷ್ಟಲ್ಲಿ ಶುರು ಆಗಿರುತ್ತೆ. ಈ ಸತಿ ಪ್ರಿಲಿಮ್ಸ್ ಕೊಡ್ತಿರೋ ಡೋಂಟ್ ವರಿ, ಕೊಡಿ, ಆರಾಮಾಗಿ ಕೊಡಿ. ಅಡ್ಮಿಷನ್ ತಗೊಂಡಿರಿ, ಶುರು ಮಾಡೋಣ. ಸರ್ May 25ಗೆ ಪ್ರಿಲಿಮ್ಸ್ ಇದೆ, ಸಿಂಪ್ಲಿ ಅಪ್ಲೈ ಮಾಡಿದ್ರೆ ಅದಕ್ಕೆ ಅಟೆಂಡ್ ಮಾಡ್ಬೋದಾ? ನೋಡಿ, ಈ ಸತಿ ಸುಮ್ನೆ ಅಟೆಂಪ್ಟ್ ಕೊಡ್ತಾ ಇದೀರ ಅಂದ್ರೆ ಅಟೆಂಪ್ಟ್ ಕೌಂಟ್ ಆಗಲ್ಲ. ಅನ್ಲಿಮಿಟೆಡ್ ಇದೆ ಅಂದ್ರೆ ಮಾತ್ರ ಕೊಡಿ. ಇಲ್ಲ ಸರ್ ಅನ್ಲಿಮಿಟೆಡ್ ಇಲ್ಲ, 6 ಇದೆ, ಇಲ್ಲ 8 ಇದೆ ಅಂದ್ರೆ ದಯವಿಟ್ಟು ಕೊಡ್ಬೇಡಿ. ವಿತೌಟ್ ಪ್ರಿಪರೇಷನ್ ಆಗೋದೇ ಇಲ್ಲ, ಕೊಡ್ಬೇಡಿ. ಯಾಕೆಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಈಗ ಇನ್ನೆರಡು ಲಾಸ್ಟ್ ಅಟೆಂಪ್ಟ್ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ, ಇನ್ನೊಂದು ಅಟೆಂಪ್ಟ್ ಇದೆ. ಬಟ್ ಅವನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಈಗ ನಡೆದಿದೆ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲ ಮಾಡ್ದ, ತುಂಬಾ ಚೆನ್ನಾಗಿ ಮಾಡ್ಲಿಲ್ಲ ಅಂತಲ್ಲ, ಈಗ ಮೆಚುರಿಟಿ ಬಂದಿದೆ. ಬಟ್ ಅಟೆಂಪ್ಟ್ ಇಲ್ಲ ಅವನ್ಗೆ, ಇನ್ನೊಂದಿದೆ, ಮಿಸ್ ಆಯ್ತಾ ಅಷ್ಟೇ, ಕ್ಲೋಸ್. ಸೊ ಅಟೆಂಪ್ಟ್ ವೇಸ್ಟ್ ಮಾಡ್ಕೋಬೇಡಿ. 9 ಇದೆಯಾ? ಏಜ್ ಎಷ್ಟು ಸರ್ ತಮ್ದು? ಏಜ್ ಎಷ್ಟು? ಟ್ವೆಂಟಿ 22 ಅಲ್ವಾ? ಪ್ರಿಪ್ರೇಷನ್ ಮಾಡಿಲ್ಲ ಅಂದ್ರೆ ಕೊಡಕ್ಕೇನು ಹೋಗ್ಬೇಡಿ. ಇಲ್ಲ ಸರ್ ನಾನು ಪ್ರಿಪ್ರೇಷನ್ ಮಾಡಿದೀನಿ, ಒಂದಷ್ಟು ಪ್ರಿಪ್ರೇಷನ್ ಆಗಿದೆ ಅಂದ್ರೆ ಕೊಡಿ, ತೊಂದರೆ ಇಲ್ಲ. ಬಟ್ ನಿಮ್ದು ಮೇನ್ಸ್ ಇನ್ನ ಪ್ರಿಪ್ರೇಷನ್ ಎಲ್ಲ ಕೊಟ್ಟು ಕೂಡ
ಏನು ಇದಿಲ್ಲಲ್ವಾ, ನೋ ಪಾಯಿಂಟ್ ಅದ್ರಲ್ಲಿ. ನೋಡಿ ಅಲಕ್ ಬುಲಕ ಕ್ಲಿಯರ್ ಮಾಡ್ತೀನಿ ಅಂದ್ರೆ UPSC ಪ್ರಿಲಿಮ್ಸ್ ಆಗಲ್ಲ. 4-5 ನಮ್ಮ ಶಕ್ತಿ ದುಬೆ ಅವ್ರನ್ನೇ ತಗೊಳ್ಳಿ, 4-5 ಪ್ರಿಲಿಮ್ಸ್ ಆಗಿಲ್ಲ ಮ್ಯಾಮ್ದು. ಸೊ ಆ ರೀತಿ ಸುಮ್ಮನೆ ಏನು ಪ್ರಿಪೇರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಇನ್ನೊಂದು ವರ್ಷ ಎಕ್ಸ್ಟ್ರಾ ಟೈಮ್ ತಗೊಳ್ಳಿ, ನೀಟಾಗಿ ಪ್ರಿಪರೇಷನ್ ಅನ್ನ ಮಾಡೋಣ. 2026 ಕೊಡ್ಲೇಬೇಕು ಅಂದ್ರೆ ಈ 13 ತಿಂಗಳು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡೆ 2026 ಕೊಡ್ಬೋದು. ಇಲ್ಲ ಅವತ್ತು ಒಂದಿನ ಬರುತ್ತೆ, ಡೌಟ್ ಶುರು ಆಗುತ್ತೆ, ಕೊಡ್ಲೋ ಬೇಡವಾ ನೆಕ್ಸ್ಟ್ ಟೈಮ್ ಕೊಡ್ಲೋ ಹೆಂಗೆ ಅಂತ. ಆ ಡೌಟ್ ಕ್ಲಿಯರ್ ಬರ್ಲಿಕ್ಕೆ ಬಿಡಬೇಡಿ. ಎಫೆಕ್ಟಿವ್ 13 ಮಂತ್ಸ್ ಯೂಟಿಲೈಸ್ ಮಾಡ್ಕೊಳ್ಳಿ. ಐ ಹೋಪ್ ಎಲ್ಲರಿಗೂ ಕೂಡ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಟಾಟಾ ಬಾಬಾಯ್, ಟೇಕ್ ಕೇರ್, ಸಿಗೋಣ. ಕನ್ನಡ ಆನ್ಸರ್ ರೈಟಿಂಗ್ ಸ್ಪೀಡ್ ಹೇಗೆ ಮಾಡೋದು ನೋಡಿ. ಕಂಪೇರ್ ಟು ಇಂಗ್ಲಿಷು ಬೇಗ ಶುರು ಆನ್ಸರ್ ರೈಟಿಂಗ್ ಅನ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಗ್ಲಿಷ್ ಯಾಕೆ ಬೇಗ ಆಗುತ್ತೆ ಅಂದ್ರೆ ನೋಡಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಗಮನಿಸಿ, ABCDEF ಅಂದ್ರೆ ಎಲ್ಲವೂ ಕೂಡ ಹಿಂಗ್ ಲೈನು ಹಿಂಗ್ ಲೈನ್ ಇರುತ್ತೆ. ಅದೇ ಕನ್ನಡ ಆಲ್ಫಾಬೆಟ್ ಅನ್ನ ಗಮನಿಸಿ, ಕ ಕ ಕಿ ಅಂದ್ರೆ ಅದು ರೌಂಡ್ ಇರುತ್ತೆ. ಸೊ ಒಬ್ಬ ಚಿಕ್ಕ ಪಾಪನ್ನ ನೀವು ರೌಂಡ್ ಹಾಕಿ ಅಂತ ಹೇಳಿ ಅವನ್ ಹಾಕಲ್ಲ, ರೌಂಡ್ ಹಾಕಕ್ ಬರಲ್ಲ. ಚಿಕ್ಕ ಪಾಪ ಹಿಂಗೋ ಆಗ್ತಾನೆ. ಅದೇ ಒಂದು ಲೈನ್ ಹಾಕಿ ಅವ್ನು ಹಿಂಗೂ ಲೈನ್ ಆಗ್ತಾನೆ, ಹಿಂಗೂ ಲೈನ್ ಆಗ್ತಾನೆ. ಇಟ್ ಮೀನ್ಸ್ ನಮ್ಮ ಎವಲ್ಯೂಷನ್ ಪ್ರೋಸೆಸ್ ಅಲ್ಲೇನೆ ಈ ಇಂಗ್ಲಿಷ್ ಇದೆಯಲ್ಲ, ಇದು ಫಾಸ್ಟ್ ಆಗಿ ಬರಿಬಹುದು. ಯಾಕಂದ್ರೆ ಲೈನ್ ಇರೋದು ಅದು. ನೋಡಿ, A 2 ಲೈನು ಮಧ್ಯಕ್ಕೊಂದು, B ನೋಡಿ ಇಷ್ಟೇ, C ನೋಡಿ, D ನೋಡಿ, E ನೋಡಿ, F ನೋಡಿ, G ನೋಡಿ, I ನೋಡಿ. ಸೊ ಇದು ಫಾಸ್ಟ್ ಇರುತ್ತೆ. ಕನ್ನಡದಲ್ಲಾದ್ರೆ ಕ ಕ ಕಿ ಕಿ, ಸೊ ಫಾಸ್ಟ್ ಇರಲ್ಲ ಯೂಶಲಿ. ಬಟ್ ಹೆಂಗ್ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಕನ್ನಡ ಆದ್ರೂ ಆಗ್ಲಿ ಇಂಗ್ಲಿಷ್ ಆದ್ರೂ ಆಗ್ಲಿ ಫಾಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಓವರ್ ನೈಟ್ ಬರಲ್ಲ, ಥ್ರೂ ನಿಮ್ಮ ಪ್ರಾಕ್ಟೀಸ್ ಮಾಡಿ 1 ಡೇ ಬರ್ತಾ ಹೋಗುತ್ತೆ. ಓಕೆನಾ? ಸೊ ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ಹ್ಯಾಂಡ್ ರೈಟಿಂಗ್ ಏನನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನೋಡಿ, ಸಿಂಪಲ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡ್ಬೇಕು ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇರ್ತೀರ ಅಂದ್ರೆ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡ್ಕೊಳ್ತಕ್ಕಂಥವ್ರು, ಫಾರ್ ಎಕ್ಸಾಂಪಲ್ ಪ್ರೇಮ್ ಕುಮಾರ್ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಇದ್ರೆ ಸಾಕು, ತುಂಬಾ ಚೆನ್ನಾಗೇನ್ ಬೇಡ. ನೋಡಿ ಈ ರೀತಿ ಯಾವ ಅಕ್ಷರ ಮೇಲೋಗಿರ್ಬೇಕು, ಯಾವ ಅಕ್ಷರ ಕೆಳಗೆ ಬಂದಿರ್ಬೇಕು. ಸೊ ಅದನ್ನ ಅದೇ ಇದ್ರಲ್ಲಿ ಬರೋದ್ರೆ ನೋಡಿ, ಇವೆಲ್ಲ ಇಲ್ಲೇ ಇರ್ಬೇಕು, ಇದ್ ಮೇಲೆ ಹೋಗಿರ್ಬೇಕು. ಈ ರೀತಿ ಬರೆದ್ರೆ ಒಂದು ಚೆನ್ನಾಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೇಮ್ ಕುಮಾರ್ ಎಲ್ಲಾನು ಒಂದೇ ಸಮಕ್ಕೆ ಬರೀತಾರೆ. ಸೊ ಇಟ್ ಲುಕ್ಸ್ ವೆರಿ ಬ್ಯಾಡ್, ಚೆನ್ನಾಗಿ ಕಾಣಿಸಲ್ಲ. ಸೊ ಇದೊಂದು ಮೇಂಟೈನ್ ಮಾಡ್ಲಿ. ದೆನ್ ಕನ್ನಡ ಮೀಡಿಯಂ ಅವ್ರು ನಾವು ನೀಟಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಸರ್ ಅಂದ್ರೆ ಡೈಲಿ 1 hour ಪ್ರಾಕ್ಟೀಸ್ ಮಾಡಿ. 0 ಹಾಕೋದು, ಒಂದು 15 ದಿನ 0 ಹಾಕೋದು, ಮತ್ತೆ ಡಿಫ್ರೆಂಟ್ ಆಗಿ ಹಿಂಗೆ ಆಯತಾನೆ ಸ್ವಲ್ಪ ಇದ್ರಲ್ಲಿ ಬರೆಯೋದು ಇರುತ್ತೆ ಕನ್ನಡದವ್ರು. ಇಂಗ್ಲಿಷ್ ಮೀಡಿಯಂ ಅವ್ರು ಆದ್ರೆ ಫಸ್ಟ್ ಹಿಂಗೆ ಲೈನ್ ಹಾಕೊಂಡು ಬರೀರಿ. ನೆಕ್ಸ್ಟ್ ಸೆಕೆಂಡ್ ಈ ರೀತಿ ಲೈನ್ ಹಾಕಿ, ಆಮೇಲೆ ಥರ್ಡ್ ಈ ರೀತಿ ಲೈನ್. ಅಂದ್ರೆ ಈ ತರ ನೀಟಾಗಿ ಒಂದು ಪ್ರಾಕ್ಟೀಸ್ 0 ಇಂದ ಶುರು ಮಾಡ್ಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದು ತುಂಬಾ ಟೆಕ್ನಿಕ್ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡಿ. ಬಟ್ ಲೆಜಿಬಲ್ ಇದ್ರೆ ಸಾಕು, ಅರ್ಥ ಹೋಗಿದ್ರೆ ಸಾಕು. ನೋಡಿ ಟಾಪರ್ ಕಾಪಿ ನೋಡಿ, ಅರ್ಥನೇ ಆಗಲ್ಲ, ಹಂಗಿರುತ್ತೆ. ಅಂದ್ರೂ ಟಾಪರ್ಸ್ ಆಗಿರ್ತಾರೆ. ಯಾಕಂದ್ರೆ ಓದೋನ್ಗೆ ಅರ್ಥ ಆದ್ರೆ ಸಾಕು, ತುಂಬಾ ಕ್ಲೀನ್ ಏನಿರ್ಬೇಕು ಅಂತ ಏನಿಲ್ಲ. ಕೆಲವು ಬೇಸಿಕ್ಸ್ ಅನ್ನ ಫಾಲೋ ಮಾಡಿ. ನೀಟಾಗಿ ಬರೆಯೋದು, ಯಾವ ಅಕ್ಷರ ಮೇಲೆ ಇರ್ಬೇಕು, ಯಾವ ಅಕ್ಷರ ಕೆಳಗಡೆ ಇರ್ಬೇಕು, ಫಸ್ಟ್ ಲೆಟರ್ ಯಾವ್ದು ಬಿಗ್ ಲೆಟರ್ ಇರ್ಬೇಕು, ಆಮೇಲೆ ಎಲ್ಲಿ ಫುಲ್ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಬರೋದೇ ಬಿಗ್ ಲೆಟರ್ ಇರ್ಬೇಕು. ಅವೆಲ್ಲ ಸ್ವಲ್ಪ ಫಾಲೋ ಮಾಡ್ತಾ ಬನ್ನಿ. ಬೇಕು ನಾನು ಅದನ್ನ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸರ್ ಕನ್ನಡದಲ್ಲಿ ಮೇನ್ಸ್ ಕೊಡ್ತೀವಿ ಸರ್, ಫೌಂಡೇಶನ್ ಕ್ಲಾಸಲ್ಲಿ ನೋ ಪ್ರಾಬ್ಲಮ್ ಸರ್, ಅರ್ಥ ಆಗುತ್ತೆ. ಮೇನ್ಸ್ ಅಂಡ್ ಬಗ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ನಿಮ್ಗೊಂದು ಇದನ್ನ ಹೇಳ್ತೀನಿ ಕೇಳಿ. ಕನ್ನಡ ಮೀಡಿಯಂ ಅಲ್ಲಿ ಬರ್ದಿರೋರು ಕೂಡ ಕನ್ನಡದವ್ರು ಬರೀತಾರೆ ಅಷ್ಟೇ ಮೈನ್ಸ್ ಆನ್ಸರ್ ಅನ್ನ. ಬಟ್ ಅವ್ರ ಸೋರ್ಸ್ ಯಾವ್ದು ಓದಿರ್ತಾರೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸೋರ್ಸ್ ಅನ್ನೇ ಓದಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ ಕ್ಲಾಸಸ್ ನೀವು ಕೇಳಿರ್ಬೋದು, ಕನ್ನಡ ಮೀಡಿಯಂನವ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ, ಇಂಗ್ಲಿಷ್ ಮೀಡಿಯಂನವ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ 2 ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ. ತಾವುಗಳು ಕೂಡ ಅಷ್ಟೇ ಕನ್ನಡದಲ್ಲೇ ಬರೀರಿ. ಬಟ್ ಕನ್ನಡದಲ್ಲಿ ನಿಜ ಸೋರ್ಸ್ ಇಲ್ಲ. ಯಾರೋ ಹೇಳ್ಬೋದು, ನಾವು ಫುಲ್ ಕನ್ನಡದಲ್ಲೇ ಕೊಡ್ತೀವಿ ಕೋಚಿಂಗು. ನೆವರ್, ಸೋರ್ಸ್ ಇಲ್ಲ. ನಾನು ಕೂಡ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ನನ್ಗೆ ಕಷ್ಟಪಟ್ಟು ಅದು ಇದು ಹುಡುಕಿ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲೂ ಇಲ್ಲೂ ನಿಘಂಟುಗಳಲ್ಲಿ ನೋಡಿ ಕನ್ನಡ ಪದಗಳನ್ನ ಹಾಕ್ತೀನಿ. ಸೊ ನಿಮ್ಗೇನು ತೊಂದರೆ ಇಲ್ಲ ಅನ್ಸಿಲ್ಲ. ಕನ್ನಡ ಇಂಗ್ಲಿಷ್ 2 ಇರುತ್ತೆ.
ಬಟ್ ನಿಮ್ಗೆ ಈ ಗೌರ್ನೆನ್ಸ್ ಆಗಿರ್ಬೋದು, ಈ ಸೊಸೈಟಿ ಆಗಿರ್ಬೋದು, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ನಿತರ ಇವಕ್ಕೆ ಕರೆಕ್ಟ್ ಆಗಿರೋ ಸೋರ್ಸ್ ಕನ್ನಡದಲ್ಲಿಲ್ಲ. ಟ್ರಾನ್ಸ್ಲೇಟ್ ಮಾಡಿ ಕೆಲವ್ರು ಕೊಡ್ತಾರೆ, ಅದು ಅರ್ಥ ಆಗಲ್ಲ. ಆಗ ನೀವೇನ್ ಮಾಡ್ಬೇಕಂದ್ರೆ ಇಂಗ್ಲಿಷ್ ಸೋರ್ಸ್ ಅನ್ನೇ ಓದಿ ಅರ್ಥ ಮಾಡ್ಕೊಳ್ಳಿ. ದೆನ್ ನಿಮ್ಗೆ ಕನ್ನಡ ಮೇಲೆ ಚೆನ್ನಾಗಿ ಇಡ್ತಾ ಇದ್ರೆ, ಯೂಶಲಿ ನನ್ನ ಕ್ಲಾಸಲ್ಲಿ ನಾನು ಹೆಂಗ್ ಯೂಸ್ ಮಾಡ್ತೀನಲ್ವಾ, ಕನ್ನಡ ಇಂಗ್ಲಿಷ್ 2 ವರ್ಡು, ಅದೇ ರೀತಿ ಕನ್ನಡದಲ್ಲಿ ಬರ್ಕೊಂಡು ಹೋಗಿ. ಮೇನ್ಸ್ ಅನ್ನ ಕನ್ನಡದಲ್ಲಿ ಬರೀರಿ, ತೊಂದರೆ ಇಲ್ಲ. ಬಟ್ ಸೋರ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ಓದಿ. ಎಲ್ಲಾ ಟಾಪರ್ ಅಷ್ಟೇ, ನಮ್ ಕನ್ನಡದಲ್ಲಿ ಬರ್ದೇನ್ ಟಾಪರ್ ಆಗಿದಾರಲ್ಲ, ಸೋರ್ಸ್ ಇಂಗ್ಲಿಷ್ ಅಲ್ಲೇ ಓದಿರ್ತಾರೆ. ನಾವು ಕನ್ನಡ ಮೀಡಿಯಂ, ಕರ್ನಾಟಕದಲ್ಲಿ ಒಂದು ಕನ್ನಡದಲ್ಲಿ ಸ್ಕೂಲ್ ಇಲ್ವಾ, ಕನ್ನಡ ಮಾಧ್ಯಮಕ್ಕೆ ಅನ್ಯಾಯ ಆಗ್ತಿದ್ಯಾ, ಇವೆಲ್ಲ ಮಾತಾಡಕ್ ಸರಿ, ಭಾವನೆಗಳಿಗೆ ಸರಿ, ಬಟ್ ನಾವು ಕಲೀಲೇಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಕನ್ನಡದಲ್ಲೇ ಕೊಡಿ, ಬಟ್ ಇಂಗ್ಲಿಷ್ ಸೋರ್ಸ್ ಅನ್ನ ರೆಫರ್ ಮಾಡಿ. ಅಯ್ಯೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಬೇರೆ ಆಪ್ಷನ್ ಇಲ್ಲ. ನೀವು UPSC ಕೊಡ್ತೀರಾ, ಬೇಸಿಕ್ ಇಂಗ್ಲಿಷ್ ನಿಮ್ಗೆ ಗೊತ್ತಿರುತ್ತೆ, ಡಿಗ್ರಿ ಮುಗಿಸಿರ್ತೀರಾ. ಅಂಡ್ ನನ್ನ ಕ್ಲಾಸ್ ಅನ್ನ ಕೇಳ್ತಾ ಇದ್ರೆ ನೀವು ಅಡಾಪ್ಟ್ ಆಗಿರ್ತೀರಾ. ಯಾಕಂದ್ರೆ ನಂದು ಇಂಗ್ಲಿಷ್ ಕನ್ನಡ 2 ಇರುತ್ತೆ. 4-5 ಸಬ್ಜೆಕ್ಟ್ ನೀವು ನನ್ನ ಕ್ಲಾಸ್ ಕೇಳಿದೀರಾ ಅಂದ್ರೆ, ಎಲ್ಲಾ ಪದಗಳದ್ದು ಬಳಕೆ ನಿಮಗೆ ಗೊತ್ತಿರುತ್ತೆ. ಆಗ ನಿಮ್ಗೆ ಏನಾಗುತ್ತೆ, ಇಂಗ್ಲಿಷ್ ಈಸಿಯಾಗಿ ಅರ್ಥ ಆಗುತ್ತೆ. ಬೇಕಾದ್ರೆ ಕನ್ನಡದಲ್ಲಿ ಆಮೇಲೆ ಬರೀರಿ. ನನಗೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಸರ್, ದೆನ್ ಕನ್ನಡ ಬರೀರಿ. ಬಟ್ ನನ್ನ ಕೋರ್ಸು 2ರಲ್ಲೂ ಅರ್ಥ ಆಗುತ್ತೆ. ಸರ್ ನಿಮ್ ಕ್ಲಾಸಸ್ ನೀವು ಕೊಡೋ ಟಾರ್ಗೆಟ್ ಎಲ್ಲ ಹೇಗೆ ಕವರ್ ಮಾಡೋದು ಸರ್? ಈಗ ಪೊಲಿಟಿ ಟಾರ್ಗೆಟ್ ಕೊಡ್ತಾ ಇದ್ದೀರಾ, ಬಟ್ ಫುಲ್ ಡೇ ಓದಿ ಮತ್ತೆ ಕ್ಲಾಸಸ್ ಹೇಗೆ ಅಟೆಂಡ್ ಮಾಡೋದು? ನೋಡಿ, ಈಗ ಈ ಒಂದು ಮೆಂಟರ್ಶಿಪ್ ಅಟೆಂಡ್ ಆದ್ರೆ, ಹಳೇದು ಯಾವುದೇ ಬ್ಯಾಚ್ ಇರ್ಲಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ನಾನು ನಿಮಗೆ ಟಾರ್ಗೆಟ್ ಕೊಡ್ಬೇಕಾದ್ರೆ ಹೇಳ್ತೀನಿ, ನನ್ನ ಕ್ಲಾಸ್ ಅನ್ನ ಜಸ್ಟ್ ದಿನಕ್ಕೆ 1-2 ಅವರ್ ಅಷ್ಟೇ, ಬಟ್ ಮಿಕ್ಕಿರ್ತಕ್ಕಂಥ ಟಾರ್ಗೆಟ್ ಅನ್ನ ಅಟ್ಲೀಸ್ಟ್ 6 to 7 ಅವರ್. ನೋಡಿ, UPSC ಆಗಿರೋದ್ರಿಂದ 8 to 10 ಅವರ್ ಕೊಡ್ತೀವಿ ಸರ್ ಅನ್ನೋರು ಮಾತ್ರ ಬನ್ನಿ ಸ್ಟೂಡೆಂಟ್ಸು. ಇಲ್ಲ ಸರ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಅಟ್ಲೀಸ್ಟ್ 6 to 8 ಅವರ್ ಅದು ದಯವಿಟ್ಟು ಕೊಡ್ಲೇಬೇಕಾಗತ್ತೆ. ಸೊ ಇವೆರಡು ಕೊಡೋಕ್ಕಾಗಿದ್ರೆ ದಯವಿಟ್ಟು ಬನ್ನಿ ಅಷ್ಟೇ ಅಲ್ವಾ, ಬೇರೆ ಏನಿಲ್ಲಲ್ವಾ? ಪಾಟೀಲ್ ಸರ್, ಹೇಮಂತ್ ಸರ್, ಪ್ರದೀಪ್ ಸರ್ ಎಲ್ಲ ಕ್ಲಿಯರ್ ಅಲ್ವಾ? ಪೆನ್ ಯಾವುದು ಬೆಸ್ಟ್? ನಾನು ನಿಮಗೆ ಹೇಳ್ಕೊಡ್ತೀನಿ, ಆ ಟೈಮಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಚೆನ್ನಾಗಿದೆ ಪೆನ್, 2-3 ಪೆನ್ ಚೆನ್ನಾಗಿದೆ, ತಂದು ತೋರಿಸ್ತೀನಿ ನಿಮಗೆ. ಫಸ್ಟ್ ಮೈನ್ಸ್ ಕಂಟೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ದೆನ್ ನೋಟ್ ಮೇಕಿಂಗ್ ಅನ್ನ ಮಾಡೋಣ. ಡೋಂಟ್ ವರಿ. ನಾನು ನೋಡ್ಬೋದಾ ಈಗ? ಅಯ್ಯೋಪ್ ಎಲ್ರದ್ದು ಕ್ಲಿಯರ್ ಅಲ್ವಾ? ಓಕೆ, ಥ್ಯಾಂಕ್ ಯು, ವೆಲ್ಕಮ್ ಸರ್. ಅಯ್ಯಪ್ಪ ಸರ್ ಹೇಳಿ ಸರ್, ನಮಸ್ಕಾರ. ಎಲ್ಲೋಗಿದ್ರಿ ನೀವು? ಬೆಳಗ್ಗೆಯಿಂದ ಕಾಣಿಸ್ತಾ ಇರ್ಲಿಲ್ಲ. ನಾನೇನೋ ಹೇಳಿದೆ ಅಂತ ಏನಾದ್ರು ಬೇಜಾರಾಗ್ಬಿಟ್ರ ಹಿಂಗೆ? ಎಸ್, ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ, ಅವಾಗ ನೋಡಿ. ಪಾಪ ಈಗ ಬಂದಿದ್ದೀರಾ ಅನ್ಸುತ್ತೆ, ಓದ್ತಾ ಇರ್ತೀರಾ ಲೈಬ್ರರಿಯಲ್ಲಿ. ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. ಟೆಸ್ಟ್ ಸೀರೀಸ್ ಇತ್ತಾ? ಓಕೆ, ಡೋಂಟ್ ವರಿ. ಇದೇ ವಿಡಿಯೋ ಯೂಟ್ಯೂಬಲ್ಲಿ ಇನ್ನೊಂದು 1/2 ಅವರ್ ಅಥವಾ 1 ಅವರ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಹೇಗ್ ಮಾಡಿದ್ರು? ಚೆನ್ನಾಗಿ ಮಾಡಿದ್ರಲ್ವಾ ಅಯ್ಯಪ್ಪ ಸರ್? ಅಶ್ವಿನಿ ಮ್ಯಾಮ್ ಕ್ಲಿಯರ್, ಥ್ಯಾಂಕ್ ಯು, ವೆಲ್ಕಮ್ ಮ್ಯಾಮ್. ಓಕೆ, ವೆಲ್ಕಮ್ ಸರ್. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಒಂದಷ್ಟು ಸ್ಟೂಡೆಂಟ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಮೆಂಟರ್ಶಿಪ್ ಬ್ಯಾಚ್ ಅಲ್ಲಿ ಇದ್ರು, ಪ್ರಶಾಂತ್ ಅಂತ ಇದ್ರು, ಕಾರ್ಯಪ್ಪ ಅಂತ ಇದ್ರು, ಇನ್ನೊಂದಷ್ಟು ಜನ ಇದ್ರು, ಲಾವಣ್ಯ ಅಂತ ಇದ್ರು, ಇನ್ನ ಒಂದಷ್ಟು ಜನ ಯಾರ್ಯಾರೋ ಇದ್ರು, ಭವ್ಯ, ಮತ್ತೆ ಇನ್ನ ಒಂದಷ್ಟು ಜನ ಇದ್ರು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಬೇಜಾನ್ ಸ್ಟೂಡೆಂಟ್ಸ್ ಇದ್ರು, ನನಗೆ ನೆನಪಲ್ಲಿರೋದು ಅವರು. ಆ ಹಾರ್ಡ್ ವರ್ಕ್ ಏನು ಮಾಡ್ತಿದ್ರಲ್ವಾ, ಆ ಹಾರ್ಡ್ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಒಂದು ನನಗೆ ಪರಿಚಯ ಇರೋರು ಒಂದು 7-8 ಜನ ಈಗ KS ಮೇನ್ಸ್ ಬರೀತಿದ್ದಾರೆ. ಕಾರಣ ಹೇಳ್ತಿರ್ಲಿಲ್ಲ, ಟಾರ್ಗೆಟ್ ಆನ್ ಟೈಮ್ ಕಂಪ್ಲೀಟ್ ಮಾಡೋರು. ಟೋಟಲ್ ನಮ್ಮ ಮೆಂಟರ್ಶಿಪ್ ಮತ್ತೆ ಕ್ಲಾಸಸ್ ಇಂದ 150 ಜನಕ್ಕೂ ಅಧಿಕ ಮೇನ್ಸ್ ಬರೀತಿದ್ದಾರೆ. ಈ ವರ್ಷ ನನ್ಗೆ ಇನ್ನೊಬ್ರ ಮೇಲೆ ಇದಿದೆ, ಕಾನ್ಫಿಡೆನ್ಸ್ ಇದೆ. ಅದೇ ನಮ್ಮ ಡೆಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳದ್ನಲ್ವಾ, ಐ ಹೋಪ್ ಇನ್ನು 1 or 2 ನೆಕ್ಸ್ಟ್ ಅಟೆಂಪ್ಟ್ ಆದ್ರೂ ಅದು UPSC ಆಗ್ಬೋದು. ತುಂಬಾ ಹಾರ್ಡ್ ವರ್ಕ್ ಇದೆ. ಓಕೆ, ಬಾಯ್, ಟೇಕ್ ಕೇರ್. ಗುಡ್, ವೆರಿ ಗುಡ್ ಅಯ್ಯಪ್ಪ ಅವರೇ, ಸಿಗೋಣ, ಬಾಯ್.